ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾವು ಈ ಸೆಷನಲ್ಲಿ ಏನು ನೋಡೋಣ ಅಂತ ಕೇಳಿದ್ರೆ 2017ರಲ್ಲಿ ನಡೆದಿರ್ತಕ್ಕಂತಹ PDO ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡೋಣ, ಸರಿನಾ? ಸೊ ಇವಾಗ ಆಲ್ರೆಡಿ 50 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಗಿರ್ತದೆ. ಅದು ಪಾರ್ಟ್ 1 ವಿಡಿಯೋದಲ್ಲಿ ಇರ್ತದೆ. ಸೊ ಯಾರು ನೋಡಿಲ್ಲ ಅಲ್ವಾ, ಅದು ಪ್ಲೇ ಲಿಸ್ಟಲ್ಲಿ ಇರ್ತದೆ, ನೀವು ನೋಡ್ಕೋಬಹುದು. ಸೊ ಇವತ್ತು 51 ಕ್ವಶನಿಂದ 100 ಕ್ವಶನ್ವರೆಗೂ ಸಾಲ್ವ್ ಮಾಡೋಣ, ಸರಿನಾ? ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆಯವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಟುಡೇಸ್ ಫಸ್ಟ್ ಕ್ವಶನ್ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವ 51ನೇ ಕ್ವಶನ್ ಯಾವುದಿದೆ ಅಂತ ಕೇಳಿದ್ರೆ, ವಿಚ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೆಫಿಸ್ ಅಂತ ಕೊಟ್ಟಿದ್ದಾರೆ, ಟಿಬಿಯಾ ಅಂತ ಕೊಟ್ಟಿದ್ದಾರೆ, ತಲೆಬುರುಡೆ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಫೀಮರ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಫೀಮರ್ ಎಲ್ಲಿರ್ತದೆ, ತಲೆಬುರುಡೆ ಅಂತ ಕೇಳಿದ್ರೆ ಫೀಮರ್ ಮತ್ತು ಟಿಬಿಯಾ ಇದಾವಲ್ಲ, ಇವೆರಡೂ ಕೂಡ ಕಾಲಲ್ಲಿರ್ತವೆ, ಸರಿನಾ? ಸೊ ಅದಕ್ಕೆ ಇವೆರಡೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಸ್ಟೆಫಿಸ್ ಇದೆ. ಈ ಸ್ಟೆಫಿಸ್ ಎಲ್ಲಿರುತ್ತೆ ಅಂದರೆ ಮಧ್ಯ ಕಿವಿಯಲ್ಲಿ ಇರ್ತದೆ, ಓಕೆನಾ? ಯಾವ ಕಿವಿ ಅಂತ ಕೇಳ್ತಾರೆ, ಓಕೆನಾ? ಮೇಲ್ ಕಿವಿ, ಅದಾದ ನಂತರ ಕಿವಿಯಲ್ಲಿ ಆಪ್ಷನ್ ಕೊಟ್ಟು ಕೇಳ್ತಾರೆ. ಅಲ್ಲಿ ಕೇಳಿದ್ರೆ ಮಧ್ಯ ಕಿವಿ ಅಂತ ಹೇಳಬೇಕು. ಮಧ್ಯ ಕಿವಿಯಲ್ಲಿ ಎಷ್ಟು ಬೋನ್ಸ್ ಇರ್ತವೆ ಅಂದರೆ 3 ಬೋನ್ಸ್ ಇರ್ತವೆ. ಆ 3 ಬೋನ್ಸಲ್ಲಿ ಅತಿ ಚಿಕ್ಕವಾದ ಬೋನ್ ಯಾವುದು ಅಂತ ಕೇಳಿದ್ರೆ ಅದು ಸ್ಟೆಫಿಸ್, ಸರಿನಾ? ಇನ್ನೊಂದು ಮ್ಯಾಲಿಸ್ ಅಂತ ಬರ್ತದೆ, ಇನ್ನೊಂದು ಇಂಕಿಸ್ ಅಂತ ಬರ್ತದೆ. ಇಂಕಿಸ್, ಮ್ಯಾಲಿಸ್ ಹಾಗೆ ಸ್ಟೆಫಿಸ್ ಅಂತ ಬರ್ತದೆ. ಈ 3 ಬೋನ್ಗಳು ಎಲ್ಲಿರೋದು ಅಂತ ಕೇಳಿದ್ರೆ ಕಿವಿಲಿರ್ತವೆ. ಒಂದು ಕ್ವಶನ್ ಕೇಳಿದ್ದ SSCನಲ್ಲಿ, ಏನಂತ ಅಂದರೆ ಕಿವಿಗಳಲ್ಲಿ ಎಷ್ಟು ಮೂಳೆಗಳಿರ್ತವೆ ಟೋಟಲ್ ಅಂತ ಕೇಳಿದ. ಒಟ್ಟು ಎಷ್ಟು ಮೂಳೆಗಳಿರ್ತವೆ ಕಿವಿಗಳಲ್ಲಿ ಅಂತ ಕೇಳಿದ. ಆಪ್ಷನ್ ಕೊಟ್ಟಿದ್ದ 3. ಫಸ್ಟ್ ಆಪ್ಷನ್ 3 ಇತ್ತು, ಸರಿನಾ? ಸೊ ನೆಕ್ಸ್ಟ್ 6, 8, 12 ಈ ಥರ ಕೊಟ್ಟಿದ್ದ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂದರೆ 3 ಅಲ್ಲ, ಓಕೆನಾ? 6 ಆಗಿತ್ತು. ಯಾಕಂದರೆ 3 + 3 2 ಕಿವಿ ಇರ್ತಾವಲ್ಲ ನಮಗೆ. ಸೊ 2 ಕಿವಿಯಲ್ಲಿ ಕೂಡಿಸಿ ಹೇಳಬೇಕಾಗುತ್ತೆ ಅಲ್ಲಿ ನಾವು, ಸರಿನಾ? ಸೊ ಅದಕ್ಕೆ 6 ಮೂಳೆಗಳಿರ್ತವೆ, ಮ್ಯಾಲಿಸ್, ಇಂಕಿಸ್ ಮತ್ತು ಸ್ಟೆಫಿಸ್, ಸರಿನಾ? ಎಲ್ಲ 2 ಪೇರ್ ಇರ್ತವೆ, ಸರಿಯಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಸ್ಟೆಫಿಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗೋಲ್ಡನ್ ರೈಸ್ ಹ್ಯಾಸ್ ದ ಹೈಯೆಸ್ಟ್ ಕ್ವಾಂಟಿಟಿ ಆಫ್. ಗೋಲ್ಡನ್ ರೈಸ್ ಒಳಗೆ ಯಾವ ವಿಟಮಿನ್ ಅತಿ ಹೆಚ್ಚಿಗೆ ಪ್ರಮಾಣದಲ್ಲಿದೆ ಅಂತ ಕೇಳಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ, ವಿಟಮಿನ್ ಡಿ ಅಂತ ಕೊಟ್ಟಿದ್ದಾರೆ. ಸೂರ್ಯನಿಂದ ನಮಗೆ ಸಿಗುವ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ ಡಿ ಅಂತ ಹೇಳಬೇಕಾಗತ್ತೆ, ಸರಿನಾ? ಆಸ್ಟಿಯೋಪೊರೋಸಿಸ್ ಯಾವುದರ ಕೊರತೆಯಿಂದ ಬರ್ತದೆ ಈ ರೋಗ ಅಂತ ಕೇಳಿದ್ರೆ ಅದು ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ. ಯಾವುದು? ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಯ ರೋಗ ಅದು, ಓಕೆನಾ? ಮೂಳೆ ಅಂಕುಡೊಂಕಾಗಿರ್ತವೆ. ಸೊ ನೆಕ್ಸ್ಟ್ ವಿಟಮಿನ್ ಸಿನ ಜಾಸ್ತಿ ಎದರಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ನಿಂಬೆ ಹಣ್ಣು, ಕಿತ್ತಳೆ ಹಣ್ಣು ಇದರಲ್ಲಿ ಕಂಡು ಬರ್ತದೆ, ಸರಿನಾ? ಅಸ್ಕಾರ್ಬಿಕ್ ಆ್ಯಸಿಡ್ ಅಂತಾರೆ ಇದಕ್ಕೆ, ಇದ್ರ ಸೈಂಟಿಫಿಕ್ ನೇಮ್ ಬಂದು, ಓಕೆನಾ? ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ವಿಟಮಿನ್ ಬಿ ಈ ಯಾವ್ದು ರೋಗ ಬರುತ್ತೆ ವಿಟಮಿನ್ ಬಿ ಕಡಿಮೆ ಬಿದ್ದರೆ ಅಂತ ಕೇಳಿದ್ರೆ ಬೆರಿ ಅನ್ನೋ ರೋಗ ಬರ್ತದೆ, ಓಕೆನಾ? ಥೈಮಿನ್ ಅನ್ನೋದು ಇದರದ್ದು ಸೈಂಟಿಫಿಕ್ ಹೆಸರು, ಯಾವುದು? ವಿಟಮಿನ್ ಬಿ ಇದು, ಸರಿನಾ? ಸೊ ಬೆರಿ ರೋಗ ವಿಟಮಿನ್ ಬಿ ಇದ್ದರೆ, ವಿಟಮಿನ್ ಕಡಿಮೆ ಬಿದ್ದರೆ ಬರುತ್ತದೆ ಅಂತ ಗೊತ್ತಾಯಿತು. ಆ ವಿಟಮಿನ್ ಬಿ ಕಡಿಮೆ ಬೀಳೋಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಇವಾಗ ಪಾಲಿಶ್ಡ್ ಅಕ್ಕಿ ತಿಂತೀರಾ ಗೊತ್ತಾ? ಪಾಲಿಶ್ಡ್ ಆಗಿ ಬರೋದು ಅಂದರೆ ರೇಷನ್ನಲ್ಲಿ ಬರ್ತಿರೋ ಗೊತ್ತಾ? ಆ ಅಕ್ಕಿ ಅಲ್ಲ. ಅದಾದ ನಂತರ ರೈತರ ಹೊಲದಿಂದ ಭತ್ತದಿಂದ ಒಂದು ಕಲರ್ ಇರ್ತಾವಲ್ವ, ಅಂದರೆ ಚಾಕ್ಲೇಟ್ ಕಲರ್ ರೀತಿ ಒಂದು ರೈಸ್ ಬರ್ತದೆ. ಎಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಸೈಡ್ ಆ ಸೈಡ್ ಸ್ವಲ್ಪ ಜಾಸ್ತಿ ಇದ್ದಾವೆ. ಹಾಗೆ ಇಲ್ಲಿ ರಾಯಚೂರು ಸೈಡ್ ಇಲ್ಲಿ ಕೂಡ ಇದ್ರೇನೋ ಸಿಗ್ತದೆ. ಆ ರೈಸ್ ಅಲ್ಲ, ಇವಾಗ ಬಾಸ್ಮತಿ ಅಕ್ಕಿ, ಬೇರೆ ಅಕ್ಕಿ ಇದಾವಲ್ವ, ನಂದಿ ರೈಸ್, ವಾಟೆವರ್ ಈ ಥರ ರೈಸ್ ಇದಾವಲ್ವ, ಆ ರೈಸ್ ತಿಂದರೆ ನಿಮಗೆ ವಿಟಮಿನ್ ಬಿ ಕೊರತೆ ಉಂಟಾಗ್ತದೆ, ಸರಿನಾ? ಸೊ ಅದಕ್ಕೆ ಅವರಿಗೆ ಹೇಳೋಕ್ಕಾಗಲ್ಲ, ಕುಂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂಡೋಕ್ಕಾಗಲ್ಲ, ಸ್ವಲ್ಪ ಇದ್ರೇನೋ ಎಲ್ಲ ಮೈಕೈ ನೋವು ಅಂತಾರ ಗೊತ್ತಾ? ಅದು ವಿಟಮಿನ್ ಬಿ ಕೊರತೆಯಿಂದ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡುತನ ಬರ್ತದೆ, ಓಕೆನಾ? ರಾತ್ರಿ ಕುರುಡುತನ ಆನುವಂಶಿಕ ಕಾಯಿಲೆಯೋ ಏನೋ ಆನುವಂಶಿಕ ಕಾಯಿಲೆ ಅಲ್ಲ ಅಂತ ಕೇಳಿದ್ರೆ ಅದು ಆನುವಂಶಿಕ ಕಾಯಿಲೆ. ಯಾವುದು? ರಾತ್ರಿ ಕುರುಡುತನ, ಸರಿನಾ? ಸೊ ಇದಕ್ಕೆ ಗೋಲ್ಡನ್ ರೈಸ್ನಲ್ಲಿ ಅತಿ ಹೆಚ್ಚಿಗಿರೋದು ಯಾವುದು ಅಂತ ಕೇಳಿದ್ರೆ ವಿಟಮಿನ್ ಎ, ಸರಿನಾ? ಹಾಗೆ ಕ್ಯಾರೆಟಲ್ಲಿ ಅತಿ ಹೆಚ್ಚಿಗಿರೋದು ಯಾವುದು ಅಂತ ಕೇಳಿದ್ರೆ ಅದು ಕೂಡ ವಿಟಮಿನ್ ಎ ಅಂತ ಹೇಳಬೇಕು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬೀಳು ಪದದ ವಿರುದ್ಧಾರ್ಥಕ ಪದ ಅಂತ ಕೊಟ್ಟಿದ್ದಾರೆ. ಬೀಳು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಹಾಳು, ಬೀಳು, ಓಕೆ, ಬೀಳಿನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಆಪ್ಷನ್ ಬಿ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಕೇಳು, ಪಾಳು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮೇ ಬಿ ಗ್ರೇಸ್ ಮಾರ್ಕ್ಸ್ ಬಂದಿರಬೇಕು. ಇದಕ್ಕೆ ಬೀಳಿಗೆ 7 ಆಗ್ತದೆ, ಸರಿನಾ? 7 ಆಗ್ತದೆ. ಬಿದ್ದು ಎದ್ದೇಳು, ಸರಿನಾ? ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 54ನೇ ಕ್ವಶನ್, ಗುಣಪದಕ್ಕೆ ಉದಾಹರಣೆ ಕೇಳಿದ್ದಾನೆ. ಜಾಜಿ, ಸಂಪಿಗೆ, ಮಲ್ಲಿಗೆ, ಕೆಂಪು ಗುಲಾಬಿ. ಜಾಜಿ ಅಂತ ನಾರ್ಮಲಾಗಿ ಹೇಳಿದ್ವಿ, ಸಂಪಿಗೆ ಅಂತ ಕೂಡ ಸ್ವಲ್ಪ ಹಾಗೆ ಹೇಳಿದ್ವಿ, ಅದಾದ ನಂತರ ಮಲ್ಲಿಗೆ ಅಂತ ಕೂಡ ಹೇಳಿದ್ವಿ. ಕೆಂಪು ಗುಲಾಬಿ ಹೇಗಿದೆ ಅಂದರೆ ಕೆಂಪಾಗಿದೆ, ಅದ್ರ ಗುಣ ಹೇಳ್ತಿದ್ದಾನೆ ಅವನು, ಓಕೆನಾ?
ಕೆಂಪು ಗುಲಾಬಿ. ಇಲ್ಲಾಂದರೆ ಇಲ್ಲಿ ಮತ್ತೊಂದಿಗೆ ಯಾವುದಾದ್ರೂ ಗುಣಪದ ಸೇರಿಸ್ಬೇಕಾಗಿತ್ತಂದರೆ ಅವಳು ಹೇಗಿದ್ದಾಳೆ ಅಂದರೆ ಮಲ್ಲಿಗೆ ಥರ ಇದ್ದಾಳೆ, ಓಕೆನಾ. ಈ ಮಲ್ಲಿಗೆ ಥರ ಅವಳು ಇದ್ದಾಳೆ ಅಂತ ಏನಾದರೂ ಬಂತು ಅಂದರೆ ಅದು ಗುಣಪದ ಆಗ್ತಿತ್ತೇನೋ, ಸರಿನಾ. ಬಟ್ ಇಲ್ಲಿ ಕೆಂಪು ಗುಲಾಬಿ ಇದೆಯಲ್ಲ, ಅಂದರೆ ಅದ್ರ ಗುಣ ತೋರಿಸ್ತಿದೆ. ಇದು ಗುಲಾಬಿ ಹೇಗಿದೆ ಅಂದರೆ ಕೆಂಪಿದೆ, ಸರಿನಾ. ಸೊ ಅದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅವತರ ಗುಣ ಅಂದರೆ ಅದಕ್ಕೆ ಏನಾದರೂ ಅದರ ಶ್ರೇಷ್ಠತೆ ತೋರಿಸ್ತಿತ್ತು ಅಲ್ಲಿ ಅಂತ ಕೇಳಿದ್ರೆ ಅವಕ್ಕೆ ನಾವು ಇದ್ರೇನೋ ಗುಣಪದಗಳು ಅಂತೀವಿ, ಸರಿನಾ. ಅವನೊಬ್ಬ ಮಹಾನ್ ರಾಜ, ಸರಿನಾ. ಅದು ಮಹಾನ್ ಅಂತ ಇದೆಯಲ್ಲ, ಅವನ ಗುಣ ತೋರಿಸ್ತಿದೆ. ಅದು ಅವನೊಬ್ಬ ದಯಾಮಯಿ ರಾಜ, ಓಕೆನಾ. ಇದು ಅವನ ಗುಣ ತೋರಿಸ್ತಿದೆ. ಸೊ ಗುಣಪದಗಳು ಈ ಥರ ಬರ್ತವೆ. ಅವ್ರ ಶ್ರೇಷ್ಠತೆಯನ್ನು ತೋರಿಸ್ತವೆ, ಇಲ್ಲಾಂದರೆ ಅವ್ರ ಕನಿಷ್ಠತೆಯನ್ನು ತೋರಿಸ್ತವೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಡ್ಯಾಶ್ ದ ಟೂ ಬ್ರದರ್ಸ್ ದ ಓಲ್ಡರ್ ಒನ್ ಈಸ್ ಮೋರ್ ಅಫೆನ್ಸ್ಟೀನೇಟ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಈಚ್ ಆಫ್ ಅಂತ ಕೊಟ್ಟಿದ್ದಾರೆ, ಆಫ್ ಆಲ್ ಅಂತ ಕೊಟ್ಟಿದ್ದಾರೆ, ಬೋತ್ ಆಫ್ ಅಂತ ಕೊಟ್ಟಿದ್ದಾರೆ, ಬೆಟ್ವೀನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೇನು ಬರುತ್ತೆ? ಬೆಟ್ವೀನ್ ಬೋತ್ ಆಫ್ ದ ಬ್ರದರ್ಸ್ ಅಂತ ಬರುತ್ತಾ? ಸೊ ಆಫ್ ಬರೋದಿಲ್ಲ, ಈಚ್ ಆಫ್ ಅಂತ ಬರೋದಿಲ್ಲ. ಈಚ್ ಆಫ್ ಅಂತಂದರೆ ಭಾಳ ಜನ ಇರಬೇಕು, 2 ಜನದಕ್ಕಿಂತ ಹೆಚ್ಚಿಗೆ ಇರಬೇಕು. ಸೊ ಅಲ್ಲಿ ಈಚ್ ಅಂತ ಬರ್ತದೆ. ಸೊ ಇಲ್ಲಿ ಇಬ್ಬರೇ ಇದ್ದಾರೆ, ಸೊ ಈಚ್ ಬರೋದಿಲ್ಲ. ಆಫ್ ಆಲ್ ಅಂತ ಕೂಡ ಇದು ಕೂಡ ಅಲ್ಲಿ ಸೆಟ್ ಆಗೋದಿಲ್ಲ. ಬೋತ್ ಆಫ್ ದ ಬ್ರದರ್ಸ್ ಅಂತ ಬರುತ್ತಾ? ಬೆಟ್ವೀನ್ ದ ಬ್ರದರ್ಸ್, ಓಕೆನಾ. ಬೆಟ್ವೀನ್ ದ ಬ್ರದರ್ಸ್, ಅವರಿಬ್ಬರ ಬ್ರದರ್ಸಲ್ಲಿ ಅಂತ ಕೇಳಿದಾನೆ ನಾವು, ಸರಿನಾ. ಸೊ ಅದಕ್ಕೆ ಆಪ್ಷನ್ ಏನು ಡಿ ಇದೆಯಲ್ಲ, ಬೆಟ್ವೀನ್ ದ ಬ್ರದರ್ಸ್. ಇಬ್ಬರಲ್ಲಿ ಅಂತ ಕೇಳಿದ್ರೆ ಬೆಟ್ವೀನ್ ದ ಅಂತ ಹೇಳಬೇಕು, ಓಕೆನಾ. ಇಬ್ಬರು ಅಂತ ಏನಾದರೂ ಹೇಳೋದಿತ್ತಂದರೆ ಬೋತ್, ಯು ಬೋತ್ ಶುಡ್ ಡೂ ವರ್ಕ್, ಓಕೆನಾ. ನೀವಿಬ್ಬರು ಕೂಡ ಇದ್ದರೆ ಕೆಲಸ ಮಾಡಲೇಬೇಕು, ಓಕೆ. ಕಂಪಲ್ಸರಿ ಡೂ ವರ್ಕ್ ಇದ್ರೆ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಸೊ ಆ ರೀತಿ ಅಲ್ಲಿ ಬೋತ್ ಬರ್ತದೆ. ಇಬ್ಬರಲ್ಲಿದ್ದರೂ ಒಬ್ಬಂದು ಏನಾದರೂ ಹೇಳ್ತಿದ್ರೆ, ಓಕೆನಾ, ಇಬ್ಬರನ್ನ ಕೊಟ್ಟು ನೀವು ಇಬ್ಬರಲ್ಲಿ, ಓಕೆ, ನಿಮ್ಮಿಬ್ಬರಲ್ಲಿ ಇವನು ಭಾರಿ ಇದ್ದಾನೆ, ಓಕೆನಾ, ಇವನಿದ್ರೆ ಶ್ರೇಷ್ಠ ಇದ್ದಾನೆ ಅಂತ ಹೇಳ್ತೀವಲ್ವ. ಈಗ ನೀವು ಇಬ್ಬರು ಅಣ್ಣ ತಮ್ಮ ಇರ್ತೀರಿ, ಅಣ್ಣ ತಮ್ಮ ಇದ್ದರೆ ಇವರಿಬ್ಬರು ಅಣ್ಣ ತಮ್ಮ ಇದ್ದಾರೆ, ಇವರಲ್ಲಿ ಇವನು ದೊಡ್ಡವನು ಭಾಳ ಇದ್ರೆ ಶಾಣೆ ಅದಾನ, ಸಣ್ಣವನು ಭಾಳ ಕೀಟ್ಕದಾನ, ಮೀನ್ಸ್ ಏನೋ ಸ್ವಲ್ಪ ಉಡಾಳ ಅಂತೀವಿ ಗೊತ್ತಾ, ಆ ರೀತಿ ಇದ್ದಾನೆ ಅಂತ ಹೇಳ್ತಾರೆ ಗೊತ್ತಾ. ಆ ರೀತಿ ಇದು ಬೆಟ್ವೀನ್ ಅಂದರೆ ಇಬ್ಬರಿಗೆ ಕಂಪ್ಯಾರಿಸನ್ ಮಾಡುವಾಗ ಬೆಟ್ವೀನ್ ಅಂತ ಯೂಸ್ ಮಾಡಬೇಕು. ಇಬ್ಬರನ್ನ ಸೇರಿಸಿ ಹೇಳುವಾಗ ಆವಾಗ ಬೋತ್ ಅಂತ ಯೂಸ್ ಮಾಡಬೇಕು, ಸರಿನಾ. ಬೋತ್ ಅಂತ ಹೇಳೋದು ಯಾವಾಗ, ಬೆಟ್ವೀನ್ ಅಂತ ಹೇಳೋದಾಗ ಕನ್ಫ್ಯೂಸ್ ಆಗಬೇಡಿ. ಬೋತ್ ಅಂತ ಹೇಳೋದು ಇಬ್ಬರು ಸೇರಿ, ನೀವು ಇಬ್ಬರು ಇದ್ರೆ ಬೋತ್ ಆಫ್ ಯು ಆರ್ ಅ ಗುಡ್ ಬಾಯ್ಸ್, ಓಕೆನಾ. ಬೋತ್ ಆಫ್ ಯು ಆರ್ ಮೋರ್ ಅಫೆನ್ಶಿಯೇಟೆಡ್, ಓಕೆ. ಈ ಥರ ಬಂತು ಅಂದರೆ ಬೋತ್ ಅಂತ ಹೇಳಬೇಕು. ಇಬ್ಬರಿಗೆ ಹೇಳೋದಿತ್ತಂದರೆ ಇಬ್ಬರು ಒಳ್ಳೆಯವರು ಇದ್ದಾರೆ, ಇಬ್ಬರು ಕೆಟ್ಟವ್ರು ಇದ್ದೀರಿ ಅಂತ ಹೇಳೋದು. ಬಟ್ ಒಬ್ಬನಿಗೆ ಭಾಳ ಶ್ರೇಷ್ಠ, ಒಬ್ಬನಿಗೆ ಇಲ್ಲಾಂದರೆ ಒಬ್ಬನಿಗೆ ಭಾಳ ಕನಿಷ್ಠ ಅಂತ ಹೇಳೋದಾದರೆ ಬೆಟ್ವೀನ್ ಅಂತ ಹಾಕಬೇಕು, ಸರಿನಾ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಉಷ್ಣ ವಿರೋಧಕ ಗಾಜು ಎಂದರೆ ಅಂತ ಕೊಟ್ಟಿದ್ದಾನೆ. ಉಷ್ಣ ವಿರೋಧಕ, ವಿಚ್ ವೆರೈಟಿ ಆಫ್ ಗ್ಲಾಸ್ ಈಸ್ ಹೀಟ್ ರೆಸಿಸ್ಟೆನ್ಸ್, ಸರಿನಾ. ಹಾರ್ಡ್ ಗ್ಲಾಸ್, ಫ್ಲಿಂಟ್ ಗ್ಲಾಸ್, ಮತ್ತು ಪೈರೆಕ್ಸ್ ಗ್ಲಾಸ್, ಮತ್ತು ಇನ್ನೊಂದು ಆಪ್ಷನ್ ಯಾವುದಿದೆ ಅಂದರೆ ಬಾಟಲ್ ಗ್ಲಾಸ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪೈರೆಕ್ಸ್ ಗ್ಲಾಸ್ ಇದೆಯಲ್ಲ, ಇದು ಪೈರೆಕ್ಸ್ ಗ್ಲಾಸ್ ಇದ್ರೇನೋ ಹೀಟ್ ರೆಸಿಸ್ಟೆನ್ಸ್ ಗ್ಲಾಸ್ ಇದು. ಸೊ ಇದು ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ ಇದ್ರೆ ಜಾಸ್ತಿ ರಿಪೀಟೆಡ್ ಕ್ವಶನ್ ಅನಿಸುತ್ತೆ ಇದು, ಸರಿನಾ. ಅಂದರೆ ಜಾಸ್ತಿ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದೆ. ಪೈರೆಕ್ಸ್ ಗ್ಲಾಸ್ ಯಾವುದು, ಹೀಟ್ ರೆಸಿಸ್ಟೆನ್ಸ್ ಗ್ಲಾಸ್, ಸರಿನಾ. ಸೊ ಇದು ಆಪ್ಷನ್ ಸಿ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 57ನೇ ಕ್ವಶನ್ ಏನಿದೆ ಅಂದರೆ ದ ಪರ್ಸನ್ ಹೂ ಈಸ್ ಹ್ಯಾಂಡಲಿಂಗ್ ಪಂಚಾಯತ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ ಇನ್ ಕರ್ನಾಟಕ ಈಸ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಪಂಚಾಯತ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಖಾತೆಯನ್ನು ನೋಡಿಕೊಳ್ಳುತ್ತಿರೋರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಇದು ಅವಾಗಿಂದಿದೆ. ಸೊ ಅವಾಗಿಂದ ಇಲ್ಲಿ ಆಪ್ಷನ್ ಇಲ್ಲ ಮೇ ಬಿ, ಓಕೆನಾ. ಅಂದರೆ ಅವಾಗಿಂದು ಬೇಕಾಗಿಲ್ಲ ನಮಗೆ, ಈಗಿಂದ ಬೇಕು. ಈಗಿಂದ ಯಾರಂದರೆ ಪ್ರಿಯಾಂಕ್ ಖರ್ಗೆ ಅಂತ ಬರ್ತಾರೆ, ಓಕೆನಾ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರಲ್ಲ AICC ಅಧ್ಯಕ್ಷ, ಅವರು ಮಗ ಪ್ರಿಯಾಂಕ್ ಖರ್ಗೆ, ಅವರು ಈಗ ಪ್ರಸ್ತುತ ಯಾವುದು ಪಂಚಾಯತ್ ರಾಜ್ ಖಾತೆ ಇದ್ದರೆ ಅವರಿಗಿದೆ ಸಚಿವರು, ಮೀನ್ಸ್ ಏನೋ ಮಂತ್ರಿ ಅವರಿದ್ದಾರೆ. ಯಾರು? ಪ್ರಿಯಾಂಕ್ ಖರ್ಗೆ. ಅವ್ರ ಹೆಸರು ನೆನಪಿರಲಿ, ಯಾಕಂದರೆ ಎಕ್ಸಾಮ್ ನೀವು ಯಾವುದು RDPR ಬಗ್ಗೆನೇ ಬರೀತಿದ್ದೀರಾ, ಪಂಚಾಯತ್ ಬಗ್ಗೆನೇ ಬರೀತಿದ್ದೀರಾ, ಸೊ ಅವ್ರದ್ದು ನೆನಪಿರ್ಬೇಕಲ್ವಾ. ಸೊ ನೆಕ್ಸ್ಟ್ ಸೆಂಟ್ರಲಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಸೆಂಟ್ರಲ್ಲಿ ರಂಜನ್ ಅಂತ ಇದ್ದಾರೆ, ಸರಿನಾ. ರಂಜನ್ ಅನ್ನೋರು ಇದ್ಯಾವುದು RDPRದು ಮಂತ್ರಿ ಇದ್ದಾರೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ದು, ಸರಿನಾ. ಸೆಂಟ್ರಲ್ಲಿ ಕೇಳಿದ್ರೆ ರಂಜನ್ ಅಂತ ಹೇಳಬೇಕು, ಸ್ಟೇಟಲ್ಲಿ ಕೇಳಿದ್ರೆ ಪ್ರಿಯಾಂಕ್ ಅಂತ ಹೇಳಬೇಕು, ಓಕೆನಾ. RP ಅಲ್ಲಿ R ಇಲ್ಲಿ P, ಓಕೆ. ರಂಜನ್ ಮತ್ತು ಪ್ರಿಯಾಂಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಅದು ಆಯಿತು. ಸೊ ಇಲ್ಲಿ ಆಪ್ಷನ್ ನೀವು ಯಾವ ಇಲ್ಲಿ ಮ್ಯಾಚ್ ಆಗೋದಿಲ್ಲ, ಸರಿನಾ. ಯಾಕಂದರೆ ಇದು ಅವಾಗಿಂದ ಸಚಿವ ಸಂಪುಟ ಇರ್ತದೆ ಇದು 57ನೇ ಕ್ವಶನ್. ಸೊ ಅವಾಗಿಂದ ಹೇಳಬೇಕಾದ್ರೆ ಅವಾಗ HK ಪಾಟೀಲ್. ಈಗ HK ಪಾಟೀಲ್ ಏನಿದ್ದಾರೆ ಅಂತ ಕೇಳಿದ್ರೆ ಕಾನೂನು ಸಚಿವ ಇದ್ದಾರೆ. ಪ್ರಸ್ತುತ ಕಾನೂನು ಸಚಿವ ಯಾರು ಅಂದರೆ HK ಪಾಟೀಲ್, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಓಕ್ ಡ್ಯಾಶ್ ರಿಮೇನ್ ಆನ್ ದ ಟ್ರೀಸ್ ಥ್ರೋ ದ ಫಾಲ್ ಆ್ಯಂಡ್ ಇನ್ ಟು ದ ವಿಂಟರ್ ಅಂತ ಕೊಟ್ಟಿದ್ದಾರೆ.
ಓಕ್ ಲೀವ್ಸಾ ಲೈವ್ಸಾ ಅಂತ ಕೊಟ್ಟರೆ ಲೈವ್ಸ್ ಅಂತ ಆಗೋದಿಲ್ಲ, ಯಾಕಂದರೆ ಟ್ರೀ ಇದೆ. ಸೊ ಲೀವ್ಸ್ ಅಂತ ಬರಬೇಕು. ಸೊ ಇಲ್ಲಿ ಲೀವ್ಸ್ ಅಂತ ಕೊಟ್ಟರೆ ಇಲ್ಲೊಂದು ಲೀವ್ಸ್ ಅಂತ ಬಂದಿದೆ, ಇದು ಲೀವ್ಸ್ ಆಗೋದಿಲ್ಲ. ಓಕೆನಾ. ಸೊ ಲೀಫ್ ಇದ್ರೇನೋ ಪ್ಲೂರಲ್ ಫಾರ್ಮ್ ಲೀವ್ಸ್ ಆಗುತ್ತೆ. ಓಕೆನಾ, ಎಲೆಗಳು. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ. ಸರಿನಾ, ಲೀವ್ಸ್ ಇದೆಯಲ್ಲ, ಓಕ್ ಲೀವ್ಸ್ ರಿಮೇನ್ ಆನ್ ದ ಟ್ರೀಸ್ ಥ್ರೋ ದ ಫಾಲ್ ಆ್ಯಂಡ್ ಇನ್ ಟು ದ ವಿಂಟರ್. ಓಕೆ, ಲೀಫ್ ಒಂದೇ ಎಲೆ ಇರ್ತದ, ಗಿಡ ತುಂಬ ಇರಲ್ಲ ತಾನೆ, ಎಲೆಗಳೇ ಇರ್ಬೇಕು ತಾನೆ. ಸೊ ಅದಕ್ಕೆ ಎಲೆಗಳು ಅಂತ ಹೇಳಬೇಕಾಗುತ್ತೆ ನಾವು, ಲೀವ್ಸ್. ಓಕೆ, ಇನ್ನೊಂದು ಲೀವ್ಸು ಬರುತ್ತೆ. ಇನ್ನೊಂದು ಲೀವ್ಸ್ ಯಾವ್ದು ಬರುತ್ತೆ ಅಂದರೆ ಬಿಟ್ಬಿಡೋದು, ಲೀವ್ ಮಿ ಅಲೋನ್. ಓಕೆ, ಬಿಟ್ಬಿಡೋ ನಾನು ಒಬ್ಬನೇ. ಸೊ ನೆಕ್ಸ್ಟ್ 59ನೇ ಕ್ವಶನ್ ಏನಿದೆ ಅಂದರೆ, ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು. ಇದು ಯಾವ ರೂಪದಲ್ಲಿದೆ? ಹೋದಳು. ಓಕೆ, ಹೋದಳು ಅಂತಂದರೆ ಏನೋ ಭೂತಕಾಲ. ಓಕೆನಾ, ಪಾಸ್ಟ್ ಟೆನ್ಸ್. ಹೋಗುತ್ತಾರೆ ಅಂತಂದರೆ ಮುಂದೆ ಫ್ಯೂಚರ್ ಟೆನ್ಸ್. ಹೋಗುವರು ಅಂದರೆ ಈಗ ವರ್ತಮಾನ ಕಾಲ. ಓಕೆನಾ, ಈಗ ಹೋಗುವರು, ಇನ್ನೊಂದು 5 ನಿಮಿಷ ಬಿಟ್ಟು ಹೋಗುವರು ಅಂತ. ಸೊ ಇಲ್ಲಿ ವರ್ತಮಾನ ಕಾಲ ಬರುತ್ತಾ, ಅದು ಹೋಗುವರು ಅಂತ ಇಲ್ಲ, ಸೊ ಬರೋದಿಲ್ಲ. ಭವಿಷ್ಯತ್ ಕಾಲ ಬರುತ್ತಾ, ಹೋಗುತ್ತಾರೆ ಅಂತ ಇಲ್ಲ, ಸೊ ವರ್ತಮಾನ ಭವಿಷ್ಯತ್ ಕಾಲ ಇದು ಕೂಡ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಭೂತಕಾಲ, ಆಪ್ಷನ್ ಬಿ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಮೊಘಲ್ ರಾಜರಿಗೆ ಈ ಕೆಳಕಂಡ ಮೊಘಲ್ ರಾಜರಲ್ಲಿ ಒಬ್ಬರಿಗೆ ಓದುವುದು ಮತ್ತು ಬರೆಯುವ ಕಲೆ ಗೊತ್ತಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಮೊಘಲ್ ರಾಜರು ಏನು ಬರ್ತಾರಲ್ವಾ, ಬಾಬರ್ ನಂತರ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಔರಂಗಜೇಬ್, ನೆಕ್ಸ್ಟ್ ಲಾಸ್ಟ್ 2ನೇ ಬಹದ್ದೂರ್ ಶಾ ಅವರೆಗೂ, ಅಲ್ಲಿ ಒಟ್ಟರಲ್ಲಿ ಯಾರಿಗೊಬ್ಬರಿಗೆ ಓದಲಿಕ್ಕೆ ಮತ್ತು ಬರೆಯೋಕ್ಕೆ ಗೊತ್ತಿರಲಿಲ್ಲ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದ್ರೆ ಒಬ್ಬ ದೊರೆಯಾಗಿದ್ರೇನೋ ಓದಕ್ಕೆ ಬರ್ತಿರಲಿಲ್ಲ, ಅನಕ್ಷರಸ್ಥ ದೊರೆ ಅಂತ ಕರಿತೀವಿ ನಾವು ಅದನ್ನು. ಮಧ್ಯಕಾಲೀನ ಭಾರತದಲ್ಲಿ ಓಕೆನಾ, ಯಾವ ದೊರೆ ಅನಕ್ಷರಸ್ಥ ಇದ್ದ ಅಂತ ಕೇಳ್ತಾರೆ, ಆ ಕ್ವಶನ್ ಇದೆ. ಕರ್ನಾಟಕದಲ್ಲಿ ಯಾವ ದೊರೆ ಅನಕ್ಷರಸ್ಥ ಇದ್ದ ಅಂತ ಕೇಳ್ತಾರೆ, ಆ ಕ್ವಶನ್ ಕೂಡ ಆನ್ಸರ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಯಾವುದಂದರೆ ಬಾಬರ್ಗೆ ಓದಕ್ಕೆ ಬರೆಯೋಕ್ಕೆ ಬರ್ತಿತ್ತ, ಜಹೀರುದ್ದೀನ್ ಬಾಬರ್ ಅಂತ ಕರೀತಾರಲ್ವ ನಾವು. ಬಾಬರ್ ಅಂದರೆ ಏನು? ಸಿಂಹ, ಶೇರ್, ಹುಲಿ. ಓಕೆ, ಬಾಬರ್ಗೆ ಬರ್ತಿತ್ತು. ಹುಮಾಯೂನ್ಗೆ ಬರ್ತಿತ್ತಾ? ಹೌದು, ಅವ್ರ ಅಪ್ಪ ಆಗಿದ್ರೇನೋ ಬರ್ತಿದ್ದ, ಅವ್ರ ಅಪ್ಪ ಇದೆ ಚೆನ್ನಾಗಿ ಕಲಿಸಿದ್ದಾರೆ ಹುಮಾಯೂನ್ಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಹಾಂಗೀರ್ಗೆ ಬರ್ತಿತ್ತಾ? ಹೌದು, ಜಹಾಂಗೀರ್ಗೂ ಕೂಡ ಬರ್ತಿತ್ತು. ಓಕೆನಾ. ಜಹಾಂಗೀರ್ ಅಂದ್ರೆ ಇನ್ನೊಂದು ಹೆಸರು ಮೊದಲ ಹೆಸರು ಏನಂದರೆ ಸಲೀಮ್. ಓಕೆನಾ. ಸೊ ನೆಕ್ಸ್ಟ್ ಅಕ್ಬರ್ಗೆ ಬರ್ತಿತ್ತು ಅಂದರೆ ಅಕ್ಬರ್ಗೆ ಬರ್ತಿರಲಿಲ್ಲ, ಯಾಕಂದರೆ ಶೇರ್ ಶಾ ಸೂರಿ ಹುಮಾಯೂನ್ಗೆ ಓಡಿಸಿಬಿಟ್ಟಿರ್ತಾರೆ. ಓಕೆನಾ. ಇಲ್ಲಿ ಇದಾರಲ್ಲ ಹುಮಾಯೂನ್ಗೆ 1540ರಲ್ಲಿ ಏನು ಯುದ್ಧ ಆಗುತ್ತಲ್ಲ, ಯುದ್ಧ ಆದ ನಂತರ ಓಡಿಸ್ತಾರೆ ಇವರಿಗೆ. ಸೊ ಅವರು ಹುಮಾಯೂನ್ ಏನು ರಾಜ್ಯ ಬಿಟ್ಟು ಓಡ್ತಾರಲ್ವಾ, ಎಲ್ಲಿ ರಾಜಸ್ಥಾನದ ಅಮರಕೋಟೆಯಲ್ಲಿ ಜನಿಸ್ತಾರೆ. ಯಾರು? ಅಕ್ಬರ್. ಸೊ ಅಕ್ಬರ್ ಅಲ್ಲಿ ಜನಿಸ್ತಾರೆ. ಅಲ್ಲಿದ್ರೇನೋ ಅವ್ರದ್ದು ಏನು ಅರಮನೆ ಇರೋದಿಲ್ಲ, ಅಲ್ಲಿ ಕಲ್ಸಕ್ಕೆ ಗುರುಗಳಿರೋದಿಲ್ಲ. ಸೊ ಇದ್ರೇನೋ ಎಲ್ಲಿ ಮರುಭೂಮಿ ಒಳಗಿದ್ರೆ ತಿರುಗಾಡ್ಕೋತ ಬೆಳೆದಿರ್ತಾರೆ ಅಕ್ಬರ್. ಸೊ ಅವರಿಗೆ ಶಿಕ್ಷಣ ಸಿಕ್ಕಿರಲ್ಲ. ಓಕೆನಾ. ಶಿಕ್ಷಣ ಸಿಕ್ಕಿರಲ್ಲ ಅಂದರೂ ಕೂಡ ಭಾರತ ಕಂಡ ಶ್ರೇಷ್ಠ ದೊರೆ ಯಾರು ಅಂದರೆ ಅಕ್ಬರ್. ಬಟ್ ಅವರು ಇದನ್ನು ಅನಕ್ಷರಸ್ಥ, ಅವರಿಗೆ ಓದಕ್ಕೆ ಬರೆಯೋಕ್ಕೆ ಬರ್ತಿರಲಿಲ್ಲ. ಸರಿನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಸೊ ಹಾಗೆ ಕರ್ನಾಟಕದಲ್ಲಿ ಯಾರು ಅನಕ್ಷರಸ್ಥ ದೊರೆ ಅಂತ ಕೇಳಿದ್ರೆ ಹೈದರ್ ಅಲಿ. ಸರಿನಾ. ಹೈದರ್ ಅಲಿ ಏನಿದಲ್ಲ, ಹೈದರ್ ಅಲಿಗಿದ್ರೇನು ಓದಕ್ಕೆ ಬರೆಯೋಕ್ಕೆ ಬರ್ತಿರಲಿಲ್ಲ, ಅವನು ಕೂಡ ಅನಕ್ಷರಸ್ಥ ಇದ್ದ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಯಾರು? ಅಕ್ಬರ್ ಅಂತ ಕೇಳಿದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಹೈದರ್ ಅಲಿ. ಸರಿನಾ. ಹೈದರ್ ಅಲಿ ಮತ್ತು ಅಕ್ಬರ್ ಇಬ್ಬರದ ಹೆಸರು ನೆನಪಿಟ್ಕೊಳ್ಳಿ. ಸೊ ಅಕ್ಬರ್ ಇದ್ರೇನೋ ಅಷ್ಟು ಬುದ್ಧಿವಂತ ಇದ್ರು ಅಂತ ಹೇಳ್ಸಿದ್ರೆ ಅಲ್ಲಿ ಹಾಕೋಕ್ಕೆ ಚಾನ್ಸಸ್ ಇರೋದಿಲ್ಲ, ಬಾಬರೇ ಹಾಕ್ಬೋದು ಮ್ಯಾಕ್ಸಿಮಮ್ ಜನ. ಬಟ್ ಅಕ್ಬರ್ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಹಿ ವರ್ಕ್ಸ್ ಡ್ಯಾಶ್ ಸಿಟಿ ಬ್ಯಾಂಕ್ ಚೆನ್ನೈ ಬಟ್ ಹಿಸ್ ಫ್ಯಾಮಿಲಿ ಲೀವ್ಸ್ ಡ್ಯಾಶ್ ದೆಹಲಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್, ಹಿ ವರ್ಕ್ಸ್ ಎಲ್ಲಿ? ಆ್ಯಟ್ ಸಿಟಿ ಬ್ಯಾಂಕಾ, ಇನ್ ಸಿಟಿ ಬ್ಯಾಂಕಾ, ಆನ್ ಸಿಟಿ ಬ್ಯಾಂಕ್? ಆನ್ ಅಂತ ಬರೋದಿಲ್ಲ. ಆ್ಯಟ್ ಸಿಟಿ ಬ್ಯಾಂಕಾ, ಆ್ಯಟ್ ಅಂತ ಈ ಆ್ಯಟ್ ಅಂತ ಬರುತ್ತೆ. ಓಕೆನಾ. ಫಸ್ಟ್ ಏನಿದೆಯಲ್ಲ ಫಸ್ಟಲ್ಲಿ ಆ್ಯಟ್ ಬರುತ್ತೆ. ಆ್ಯಟ್ 2 ಕಡೆ ಇದ್ದಾವೆ. ಹಾಗೆ ಚೆನ್ನೈ ಬಟ್ ಹಿಸ್ ಫ್ಯಾಮಿಲಿ ಲೀವ್ಸ್ ಇನ್ ಡೆಲ್ಲಿ, ಲೀವ್ಸ್ ಆನ್ ಡೆಲ್ಲಿ, ಲೀವ್ಸ್ ಡೆಲ್ಲಿ ಒಳಗಿರ್ತಾರೆ, ಡೆಲ್ಲಿ ಮೇಲಿರೋದಿಲ್ಲ ಅವರು. ಓಕೆನಾ. ಆನ್ ಬರೋದಿಲ್ಲ, ಅಲ್ಲಿ ಇನ್ ಬರ್ತದೆ. ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಆ್ಯಟ್ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀವಿ ನಾವು. ಸ್ಪೆಸಿಫಿಕ್ ಆಗಿ ಏನಾದರೂ ನಾವು ಮೆನ್ಷನ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ಆ್ಯಟ್ ಅಂತ ಹಾಕಬೇಕು. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಓಕೆನಾ, ಆ್ಯಟ್ 6 o'clock, ಆ್ಯಟ್ ರಾಜ್ಮಹಲ್, ಆ್ಯಟ್ ರಾಷ್ಟ್ರಪತಿ ಭವನ್. ಓಕೆ, ಈ ರೀತಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ, ಇಲ್ಲಾಂದರೆ ಆ್ಯಟ್ ಸೆಂಟ್ರಲ್ ಬ್ಯಾಂಕ್, ಆ್ಯಟ್ ಸೆಂಟ್ರಲ್ ಜೈಲ್, ವಾಟ್ ಎವರ್ ಈ ರೀತಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಆ್ಯಟ್ ಯೂಸ್ ಮಾಡಬೇಕು. ಓಕೆನಾ. ಹಾಗೆ ಊರು, ಅಲ್ಲಿ ಏನಾದರೂ ನಾವು ವಾಸ ಮಾಡ್ತಿದ್ವಿ, ಯಾವುದಾದ್ರೂ ಒಂದು ಊರು ದೇಶ ಅಂತ ಕೇಳಿದ್ರೆ ಅಲ್ಲಿ ಇನ್ ಅಂತ ಯೂಸ್ ಮಾಡಬೇಕು. ಸೊ ಸರಿನಾ. ಆನ್ ಅಂತ ಯೂಸ್ ಮಾಡೋವಾಗಿಲ್ಲ, ಆನ್ ಅಂತ ಬರೋದಿಲ್ಲ ಅಲ್ಲಿ. ಸರಿನಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ.
ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 62ನೇ ಕ್ವಶನ್, ಲೌಕಿಕ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಲೌಕಿಕ ಜೀವನದಲ್ಲಿ ಏನಿದೆ ಅಂತ ಹೇಳ್ತಿರ್ತಾರೆ ಗೊತ್ತಾ. ಸೊ ಲೌಕಿಕ, ಅಲೌಕಿಕ, ಪ್ರಾಮಾಣಿಕ, ಲೋಕೈಕ, ಕ್ಷುಲ್ಲಕ. ಈ ಕ್ಷುಲ್ಲಕ ಬರೋದಿಲ್ಲ, ಮೀನಿಂಗೇ ಕೊಡೋದಿಲ್ಲ ನೋಡಿ. ಇದು ಲೌಕಿಕ ಅಂತಂದರೆ ಈ ಜಗತ್ತು, ಈ ಜೀವನ, ಈ ಸಂಸಾರ ಏನಿದೆಯಲ್ಲ, ಇದು ಲೌಕಿಕ ಜೀವನ ಇದೆಲ್ಲ. ಎಲ್ಲ ಇದ್ರೇನೋ ಮದುವೆ ಮಾಡಿಕೊಂಡು ಎಲ್ಲ ಏನೋ ಕುಟುಂಬ ಜೀವನ ನಾವು ಪಡೆಯೋದು, ಅದ ನಂತರ ಸಂಸಾರ ಜೀವನ ನಾವು ನಡೆಸೋದು, ಇದೆಲ್ಲ ಲೌಕಿಕ ಜೀವನ ಇದೆಲ್ಲ. ಓಕೆನಾ. ಈ ಲೌಕಿಕ ಜೀವನ ಇದ್ರೇನೋ ಇಷ್ಟಪಡಲ್ಲ ಸಾಧು ಸಂತರು. ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಲೌಕಿಕ. ಓಕೆನಾ, ಅಲೌಕಿಕ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಅಂಗೈ ಹುಣ್ಣಿಗೆ ಏನು ಬೇಕೆ? ಕನ್ನಡಿ ಬೇಕೆ. ಓಕೆ, ಕನ್ನಡಿ ಬೇಕೆ, ಕನ್ನಡಕ ಬೇಕೇ ಅಲ್ಲ, ಕನ್ನಡಕ ಬೇಕು. ಎದಕ್ಕೆ ಬೇಕು ನಿಮಗೆ? ಓಕೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂದಾಗೆ ಅದರ ನಾರ್ಮಲಾಗಿ ಕೇಳಿರ್ತೀರ ನೀವು. ಅಂಗೈ ಹುಣ್ಣಿಗೆ ಏನು ಬೇಕು? ಕನ್ನಡಿ ಬೇಕಾ? ಕೈ ಬೇಕಾ? ಅಂಗೈ ಹುಣ್ಣಿಗೆ ಕೈ ಬೇಕೆ, ಕೈಯಲ್ಲೇ ಇರ್ತದೆ ಅಂಗೈ ತಾನೇ. ಸೊ ಕಣ್ಣು ಬೇಕೆ? ಹೌದು, ಕಣ್ಣು ಬೇಕು ಅಂಗೈಯಲ್ಲಿರೋದು ನೋಡೋಕ್ಕೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕನ್ನಡಿ ಬೇಕೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಅಂತ ಕೊಟ್ಟಿದ್ದಾರೆ. ರಾಜ್ಯಸಭೆ ಮೊದಲಿದ್ರಿ ಯಾವಾಗ ರಚನೆ ಮಾಡಿದ್ರು? ಇವಾಗ ಒಂದು ಕ್ವಶನ್ ಕೇಳ್ತಿದ್ದೀನಿ, ಇದನ್ನ ಆನ್ಸರ್ ಇದು ಬೇಕಾಗಿಲ್ಲ. ಓಕೆನಾ, ಬೇಕಾಗಿಲ್ಲ ಅಂತ ಇಂಪಾರ್ಟೆಂಟ್ ಇದೆ, ಇವಾಗ ಹೇಳ್ತಿದ್ದೀನಿ. ರಾಜ್ಯಸಭೆ ಮೊದಲು ರಚನೆ ಆಯಿತಾ, ಲೋಕಸಭೆ ಮೊದಲು ರಚನೆ ಆಯಿತಾ? ಯೋಚನೆ ಮಾಡಿ ಒಂದ್ಸರಿ. ರಾಜ್ಯಸಭೆ ಮೊದಲು ರಚನೆ ಆಯಿತಾ, ಲೋಕಸಭೆ ಮೊದಲು ರಚನೆ ಆಯಿತಾ? ಮೇ ಬಿ ನಿಮ್ಗೊಂದು ಫೈನಲ್ ಒಂದು ಕನ್ಕ್ಲೂಷನ್ಗೆ ಬಂದಿರ್ತಾರೆ. ಈಗ ಮೊದಲು ರಚನೆ ಆಗಿದ್ದು ಲೋಕಸಭೆ. ಸರಿನಾ. ಅದಾದ ನಂತರ ಒಂದು ತಿಂಗಳಾದ ನಂತರ ರಾಜ್ಯಸಭೆ ರಚನೆ ಆಗ್ತದೆ. ಲೋಕಸಭೆ ಯಾವಾಗ ರಚನೆ ಆಯಿತು? ಏಪ್ರಿಲ್ 17, 1952 ರಚನೆ ಆಗ್ತದೆ. ಸರಿನಾ. ಎಷ್ಟಕ್ಕೆ? ಫೆಬ್ರವರಿ 1952, ಫೆಬ್ರವರಿ 21, ಮೇ ಬಿ 21, 22 ಎಲೆಕ್ಷನ್ ಮುಗಿತವೆ. ಅದಾದ ನಂತರ ನೆಕ್ಸ್ಟ್ ರಿಸಲ್ಟ್ ಬಂದ ನಂತರ ಫಸ್ಟ್ ಅಧಿವೇಶನ ಸ್ಟಾರ್ಟ್ ಆಗೋದು ಮೊದಲಿದ್ರೆ ಏನೋ ಲೋಕಸಭೆ ಏನೋ ರಚನೆ ಆಗೋದು ಕೇಳಿದ್ರೆ 1952 ಏಪ್ರಿಲ್ 17. ಸರಿನಾ. ಹಾಗೆ ರಾಜ್ಯಸಭೆ ಕೇಳಿದ್ರೆ ಏಪ್ರಿಲಲ್ಲಿ ಬರೋದಿಲ್ಲಲ್ಲ. ಸೊ ನೆಕ್ಸ್ಟ್ ತಿಂಗಳೇ ಬರಬೇಕಲ್ವಾ. ಸೊ ಯಾವುದು? ಮೇ 1952, ಮೇ 13, 1952, ಜನವರಿ 1, 1950 ಅಂದರೆ ಇಲ್ಲಿ ಇನ್ನೂ ಎಲೆಕ್ಷನ್ ಆಗಿರಲಿಲ್ಲ ಅಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ನಾನು ಏಪ್ರಿಲ್ 17 ಅಂತ ಹೇಳಿದೆ ಲೋಕಸಭೆ. ಸೊ ಅದಕ್ಕಿಂತ ಅದರ ಆದ ನಂತರ ಅಂತ ಹೇಳಿದ್ದೀನಿ. ಸೊ ಇದು ಬರುತ್ತಾ? ಇದು ಕೂಡ ಬರೋದಿಲ್ಲ. ಸೊ ಇಲ್ಲಿ ಉಳಿದಿರೋದು ಯಾವುದು? ಸೊ ಇಲ್ಲಿ ಏಪ್ರಿಲ್ 2 ಇದೆ, ಇದು ಕೂಡ ಬರೋದಿಲ್ಲ. ಆಪ್ಷನ್ ಬಿ ಇದೆಯಲ್ಲ. 13ನೇ ಮೇ 1952 ರಾಜ್ಯಸಭೆ ರಚನೆ ಆಗ್ತದೆ ಮೊಟ್ಟ ಮೊದಲ ಬಾರಿಗೆ. ಓಕೆನಾ. ಲೋಕಸಭೆ ರಚನೆ ಆಗಿದ್ದು ಡೇಟ್ ಕೇಳಬಹುದಲ್ವಾ ನೆಕ್ಸ್ಟ್ ನಿಮ್ಮ PDO ಎಕ್ಸಾಮ್ಗೆ. ಅಲ್ಲಿ ಕೇಳಿದ್ರೆ 17 ಏಪ್ರಿಲ್ 1952. ಸರಿನಾ. ಎಲೆಕ್ಷನ್ ಯಾವ ವರ್ಷ ಮೊದಲು ನಡೀತು ಅಂತ ಕೇಳ್ತಾರೆ. ಈ ಕ್ವಶನ್ ಕೇಳಿದ್ದಾನೆ, PC-ನಲ್ಲೂ ಕೇಳಿದ್ದಾನೆ, ಮ್ಯಾಕ್ಸಿಮಮ್ ಭಾಳ SSC ಕ್ವಶನ್ ಪೇಪರಲ್ಲೂ ಕೇಳಿದ್ದಾನೆ. 1951, 52 ನಡೀತದೆ. 1951 ಅಕ್ಟೋಬರ್ 25. ಓಕೆನಾ. ಡೇಟ್ ನೆನಪಿಟ್ಕೊಳ್ಳಿ, ಅಂದರೆ ನಿಮಗೆ ಸ್ವಲ್ಪ ಗ್ರೂಪ್ಸ್ ಲೆವೆಲ್ ಇದೆಯಲ್ಲ. ಸೊ ಡೇಟ್ ಕೇಳಿದ್ರು ಕೇಳಬಹುದು ಅಂತ. 1951 ಏಪ್ರಿಲ್ 25 ಸ್ಟಾರ್ಟ್ ಆಗ್ತದೆ. ಸರಿನಾ. ಅದಾದ ನಂತರ 1952 ಫೆಬ್ರವರಿಯಲ್ಲಿ ಎಂಡ್ ಆಗ್ತದೆ ಲೋಕಸಭೆ ಎಲೆಕ್ಷನ್. ಸರಿನಾ. ಸೊ 6 ತಿಂಗಳು ಕಂಟಿನ್ಯೂ, 6 ತಿಂಗಳು 4 ತಿಂಗಳು, ಅದು ಎಷ್ಟು ಕೌಂಟ್ ಮಾಡ್ಕೊಳ್ಳಿ. ಓಕೆನಾ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, 4 ತಿಂಗಳಾಗುತ್ತಲ್ವಾ. 4 ತಿಂಗಳು ನಡೀತದೆ ಎಲೆಕ್ಷನ್. 4 ತಿಂಗಳು ನಡೆದ ನಂತರ ರಿಸಲ್ಟ್ ಬರ್ತದೆ. ಅಲ್ಲೇನಾದರೂ ಆಪ್ಷನಲ್ಲಿ 1951, 52 ಇತ್ತಂದರೆ 1951, 52 ಹಾಕಿ. ಇಲ್ಲಾಂದರೆ ಕ್ವಶನ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ 1951 ಅಂತ ಹಾಕಿ. ಎಲೆಕ್ಷನ್ ಯಾವಾಗ ಕಂಪ್ಲೀಟ್ ಆಯಿತು ಮೊದಲ ಎಲೆಕ್ಷನ್ ಅಂತ ಕೇಳಿದ್ರೆ 1952 ಅಂತಲೇ ಹಾಕಿ. ಸರಿನಾ. ಯಾಕಂದರೆ ಇದರಲ್ಲಿ ಭಾಳ ಕನ್ಫ್ಯೂಷನ್ ಕೊಟ್ಟಿದ್ದಾನೆ. PC ಎಕ್ಸಾಮಲ್ಲಿ 1952 ಅಂತ ಹೇಳಿದ್ದಾನೆ ಆನ್ಸರ್ನ. ಒಂದು ಕಡೆ ಒಂದು ಸಿವಿಲ್ PC-ಲೇನೋ 1951 ಅಂತ ಹೇಳಿದ್ದಾನೆ. SSC ಎಕ್ಸಾಮಲ್ಲಿ 1951 ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಕನ್ಫ್ಯೂಷನ್ ಇದೆ. ಸೊ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾನಲ್ವ, ಫ್ರೇಮ್ ಮಾಡೋದ್ರ ಮೇಲೆ ನಿಮ್ಮ ಆನ್ಸರ್ ಇರಲಿ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇನಾಗ್ರಲ್ ಮೀಟಿಂಗ್ ಆಟ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಪ್ರಿಸಿಡೈಡ್ ಓವರ್ ಬೈ ಅಂತ ಕೊಟ್ಟಿದ್ದಾನೆ. 65ನೇ ಕ್ವಶನ್. ಸರಿನಾ. ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 9, 1946 ಮೊದಲ ಸಭೆ ಇದ್ರೆ ಜರುಗ್ತದೆ ಸಂವಿಧಾನ ರಚನಾ ಸಭೆಯದು. ಆದರೆ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರಿನಾ. ಸೊ ಆಪ್ಷನ್ ಏನಿದೆ ಅಂದರೆ ಸಚ್ಚಿದಾನಂದ ಸಿನ್ಹಾ ಇದೆ, ಅದಾನಂತರ BR ಅಂಬೇಡ್ಕರ್ ಇದೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದೆ, P ಉಪೇಂದ್ರ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾರು? ರಾಜೇಂದ್ರ ಪ್ರಸಾದ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಇವರು, ಖಾಯಂ ಅಧ್ಯಕ್ಷರು, ತಾತ್ಕಾಲಿಕ ಅಲ್ಲ. ಪ್ರಥಮ ದಿನದಿದ್ರೇನೋ ಅಧ್ಯಕ್ಷತೆ ಇವರು ವಹಿಸ್ಕೊಂಡಿರಲಿಲ್ಲ, ಇವರಿದ್ರೆ ಖಾಯಂ ಅಧ್ಯಕ್ಷರು. ಬಟ್ ಇದಕ್ಕೆ ಉತ್ತರ ಇವರಲ್ಲ. ಸೊ ನೆಕ್ಸ್ಟ್ ಯಾವುದು? ಕರಡು ಸಮಿತಿದು ಅಧ್ಯಕ್ಷರು ಇವರು, ಡಾಕ್ಟರ್ BR ಅಂಬೇಡ್ಕರ್. ಹಾಗೆ ಈ ಕರಡು ಸಮಿತಿ ಏನು ಇದೆಯಲ್ವಾ, ಇದ್ರದ್ದು
ಯಾರು ವಿಮರ್ಶೆ ಮಾಡಿದ್ರು, ಯಾರು ಇದನ್ನು ಚೆಕ್ ಮಾಡಿದ್ರು ಅಂತ ಇದ್ರೇನೆ ಕೇಳ್ತಾರೆ. ಓಕೆನಾ. ಅದರ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು? ಕರಡು ಪ್ರತಿಯನ್ನು ವಿಮರ್ಶೆ ಮಾಡಿದವರು ಯಾರು? ಅವರಿದ್ರೇನೋ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ. ಓಕೆನಾ. ಅಲ್ಲಾಡಿ ಕೃಷ್ಣಸ್ವಾಮಿ ಅಂತ ಬರ್ತಾರೆ ಗೊತ್ತಾ, ಅವರು ಅದರ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಕರಡು ಪ್ರತಿಯನ್ನು ಇದ್ರೇನೋ ವಿಮರ್ಶೆ ಮಾಡೋಕ್ಕಿರೋ ಸಮಿತಿಯ ಅಧ್ಯಕ್ಷರು ಅಲ್ಲಾಡಿ ಕೃಷ್ಣಸ್ವಾಮಿ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಸಚ್ಚಿದಾನಂದ್ ಸಿನ್ಹಾ. ಸೊ ಸಚ್ಚಿದಾನಂದ್ ಸಿನ್ಹಾ ಇವ್ರಿಗೆ ಯಾಕೆ ಅಧ್ಯಕ್ಷರು ಮಾಡಿದ್ರು ಅಂತ ಕೇಳಿದ್ರೆ ಒಂದು ಏನಾದರೂ ಒಂದು ಬರಬೇಕಲ್ವಾ? ಮಾಡಿದ್ರು, ಓಕೆ, ಯಾಕೆ ಇವರಿಗೆ ಮಾಡಿದ್ರು ಕ್ವಶನ್. ಸೊ ನಮ್ಮ ಇಂಡಿಯಾದಲ್ಲಿ ಒಂದು ರೂಲ್ ಇದೆ, ಅಂದರೆ ಅನ್ಅಫಿಷಿಯಲ್ ರೂಲ್. ಏನಂದರೆ ಮೊದಲು ಯಾವುದಾದ್ರೂ ತಾತ್ಕಾಲಿಕ ನಾವು ಅಧ್ಯಕ್ಷ ಮಾಡ್ತಿದ್ವಿ. ಇವಾಗ ನೋಡಿ ಹಂಗಾಮಿ ಸ್ಪೀಕರ್ ಅಂತ ಮಾಡ್ತಾರೆ. ಮೊನ್ನೆ ಬೃಹತ್ತರಿ ಮೆಹತಾಬ್ ಆದರೂ ಗೊತ್ತಾ, ಅದು ಲೋಕಸಭೆ 18ನೇ ಲೋಕಸಭೆಯ ತಾತ್ಕಾಲಿಕ ಸ್ಪೀಕರ್. ಅವ್ರನ್ನ ಯಾರೂ ಎಲೆಕ್ಟ್ ಮಾಡಲಿಲ್ಲ, ಬಟ್ ಅವರು ಏನೋ ಹಂಗಾಮಿಯಾಗಿದ್ರೇನೋ ಆಡಳಿತ ಪಕ್ಷ ಏನಿದೆಯಲ್ಲ BJP NDA ಸರ್ಕಾರ ಅವ್ರಿಗೆ ಕೂಡಿಸಿದ್ರಲ್ಲಿ ಮೇಲೆ ಅವ್ರನ್ನೇ ಕೂಡಿಸ್ಬೇಕಾಗಿತ್ತು. ಬೇಡ, ಕುಮಾರಸ್ವಾಮಿ ಕೂಡಿಸ್ಬೇಕಿತ್ತು ಅಲ್ಲಿ ಸ್ಪೀಕರ್ ಆಗಿ, ಹಂಗಾಮಿ ಸ್ಪೀಕರ್ ಆಗಿ. ಯಾಕೆ ಅಂತ ಕೇಳಿದ್ರೆ ಯಾರು ಆ ಸದನದಲ್ಲಿ ಹಿರಿಯರು ಇರ್ತಾರಲ್ವಾ, ಆ ಹಿರಿಯರನ್ನ ಅವರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಮೊದಲು ಅವರಿಗೆ ಹಂಗಾಮಿ ಸ್ಪೀಕರ್ ಆಗಲಿ, ಹಂಗಾಮಿಯಾಗಿ ಯಾವುದೇ ಒಂದು ಅಧ್ಯಕ್ಷರಾಗಲಿ ಹಿರಿಯರನ್ನ ಮಾಡ್ತಾರೆ. ಸರಿನಾ. ಕಿರಿಯರನ್ನು ಮಾಡೋದಿಲ್ಲ. ಒಂದೇ ವರ್ಷ ಒಂದು ದೊಡ್ಡ ಇದ್ದರೂ ಕೂಡ ಅವರನ್ನೇ ಮಾಡ್ತಾರೆ. ಸೊ ಇದರಲ್ಲಿ ನಮಗೆ ಏನು ತಿಳಿತದೆ ಅಂದರೆ ಅತ್ಯಂತ ಹಿರಿಯ ಸಂವಿಧಾನ ಸಭೆಯ ಸದಸ್ಯರು ಯಾರು ಅಂತ ಕೇಳಿದ್ರೆ ಸಚ್ಚಿದಾನಂದ್ ಸಿನ್ಹಾ ಅಂತ ನೆನಪಿರಲಿ ನಿಮಗೆ. ಸರಿನಾ. ಸೊ ಈ ರೀತಿ ಸ್ವಲ್ಪ ನೋಡ್ಕೊಂಡಾಗ ಸ್ವಲ್ಪ ಅದಕ್ಕೆ ಏನಾದರೂ ಕನೆಕ್ಟ್ ಕೊಟ್ಟಾಗ ಸ್ವಲ್ಪ ನೆನಪು ಉಳಿತದೆ ಅಂತ. ಸರಿನಾ. ಸೊ ಮೇ ಬಿ ಕೇಳ್ಬೋದಲ್ವಾ ನೆಕ್ಸ್ಟ್ ಕ್ವಶನಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 66ನೇ ಕ್ವಶನ್. ದ ಸೆಂಟ್ರಲ್ ಗೌರ್ಮೆಂಟ್ ಫಿಲ್ಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಆಟ್. ಕೇಂದ್ರ ಸರ್ಕಾರದ ಸಿನಿಮಾ ತರಬೇತಿ ಕೇಂದ್ರವನ್ನು ಕೆಳಕಂಡ ಯಾವ ಜಾಗದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಪುಣೆ, ಡೆಹ್ರಾಡೂನ್, ಖಡಕ್ವಾಸ್ಲಾ, ಡಾರ್ಜಿಲಿಂಗ್. ಓಕೆನಾ. ಈ ಖಡಕ್ವಾಸ್ಲಾ ಇದೆಯಲ್ಲ, ಇಲ್ಲಿದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆ. ಇಲ್ಲಿ ಡೆಹ್ರಾಡೂನ್ ಇದೆಯಲ್ಲ, ಇಲ್ಲಿ ನ್ಯಾಷನಲ್ ಮಿಲಿಟರಿ ಅಕಾಡೆಮಿ ಇದೆ. ಇಲ್ಲಿ ಡಿಫೆನ್ಸ್ ಅಕಾಡೆಮಿ NDA ಅಂತ ಕರಿತೀವಿ ಗೊತ್ತಾ ನಾವು. ಸೆಕೆಂಡ್ PUC ಮುಗಿದ ನಂತರ ಎಕ್ಸಾಮ್ ಬರಿತೀವಲ್ವಾ, ಸೊ ಅದು NDA. ಸೊ ಅದು ಖಡಕ್ವಾಸ್ಲಾದಲ್ಲಿದೆ. ಡೆಹ್ರಾಡೂನ್ದಲ್ಲಿ ಮಿಲಿಟರಿ ಅಕಾಡೆಮಿ ಇದೆ. ಓಕೆನಾ. ಇವಾಗ ಅಗ್ನಿವೀರದ ಆಗ್ತಾರಲ್ವ, ಅವ್ರಿಗೆ ಟ್ರೈನಿಂಗ್ ಇದ್ರೇನೋ ಅಲ್ಲಿ ಡೆಹ್ರಾಡೂನಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಡೆಹ್ರಾಡೂನಲ್ಲಿದೆ. ಸೊ ಇಲ್ಲಿ ಕೇಳಿರೋದು ಏನು ಅಂತ ಕೇಳಿದ್ರೆ ಅವರು ಕೇಂದ್ರ ಸರ್ಕಾರದ ಸಿನಿಮಾ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಸಿನಿಮಾ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಪುಣೆದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸರಿನಾ. ಯಾವುದು? ಪುಣೆಯಲ್ಲಿ ಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಬರ್ತದೆ. ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನ್ಯೂಟನ್ ಡ್ಯಾಶ್ ಗ್ರಾವಿಟಿ ಅಂತ ಕೊಟ್ಟಿದ್ದಾರೆ. ಓಕೆ. ಈ ಕ್ವಶನ್ ಚೆನ್ನಾಗಿದೆ ನೋಡಿ. ಇನ್ವೆಂಟೆಡ್ಗೆ ಮತ್ತು ಡಿಸ್ಕವರ್ಗೆ ಇರೋ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇಲ್ಲಿ. ಈ ಕ್ವಶನ್ ಇದ್ರೇನೋ ಅಂದರೆ ಈ ಇಂಪಾರ್ಟೆನ್ಸ್ ಇದೆಯಲ್ಲ, ಇದು ಇಂಪಾರ್ಟೆನ್ಸ್ ನೀವು ತಿಳ್ಕೊಬೇಕು. ಡಿಸ್ಕವರ್ಡ್, ಇನ್ವೆಂಟೆಡ್, ಫೌಂಡ್, ರಿಸರ್ಚ್ಡ್. ಓಕೆನಾ. ರಿಸರ್ಚ್ ಮಾಡಿದ್ರೆ ಸೊ ರಿಸರ್ಚ್ಡ್ ಮತ್ತು ಫೌಂಡ್ ಅಂತ ಇದು ಬರೋದಿಲ್ಲ. ಫೌಂಡ್ ಅಂತಂದರೆ ಯಾವುದಾದ್ರೂ ಇದು ಮಾಡ್ತಾರೆ ಗೊತ್ತಾ, ಉತ್ಖನನ ಮಾಡ್ತಾರಲ್ಲ, ಯಾವುದಾದ್ರು ಕನ್ನಡದಲ್ಲಿ ಪದ ಏನಂತಾರೆ ಅದಕ್ಕೆ, ಉತ್ಪತನ ಈ ಬರುತ್ತೆ ಗೊತ್ತಾ, ಅಂದರೆ ಏನೋ ಎವ್ಯಾಕ್ಯೂಷನ್ ಮಾಡ್ತಾರೆ ಗೊತ್ತಾ. ಹೊಸದಾಗಿ ಏನಾದರೂ ಈಗ ಸಿಂಧು ನಾಗರಿಕತೆ ಬಯಲಿನಲ್ಲಿ ಏನಾದರೂ ಸಿಕ್ತು ಮಾಡ್ತು ಏನಾದರೂ ಏನೋ. ಇವಾಗ ಮೊನ್ನೆ ಒಂದು ವರ್ಷದ ಹಿಂದೆ ಏನೋ ನಂದಿ ಭೋಗೇಶ್ವರ ಅಂತ ಒಂದು ಊರು ಸಿಕ್ಕಿರ್ಬೇಕು, ಅಂದರೆ ಒಂದು ದೇವಸ್ಥಾನ ಸಿಕ್ಕಿರಬೇಕು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ. ಸರಿನಾ. ಸೊ ಅದಕ್ಕೆ ಫೌಂಡ್ ಮಾಡೋದಂತಾರೆ, ಅದಕ್ಕೇನೇನೋ ಹುಡುಕೋದಂತಾರೆ. ಸರಿನಾ. ಮೊನ್ನೆ ಇದರಲ್ಲಿ ಯಾವುದು ಅತಿ ದೊಡ್ಡ ಹವಳ ದ್ವೀಪ ಸಿಕ್ತು ಅಲ್ಲಿ ಪೆಸಿಫಿಕ್ ಸಾಗರದಲ್ಲಿ. ಸರಿನಾ. ಸಿಕ್ತಲ್ವಾ, ಅದ್ರ ಹೆಸರೇನು? ಕರೆಂಟ್ ಅಫೇರ್ಸಲ್ಲಿ ಇದೆ ಅದು. ಸೋಲೆಮನ್ ದ್ವೀಪ ಅಂತ ದ್ವೀಪ ಇದೆ ಅದು. ಸರಿನಾ. ಸೋಲಮನ್ ದ್ವೀಪ ಆ ಥರ ಇದ್ರ ಹೆಸರಿದೆ ಅದಕ್ಕೆ. ಅತ್ಯಂತ ದೊಡ್ಡ ಹವಳ ದ್ವೀಪ ಅದು. ಸರಿನಾ. ಜಗತ್ತಿನಲ್ಲೇ ಅದನ್ನು ಕಂಡು ಹಿಡಿದಿದ್ದಾರೆ. ಅದಕ್ಕೆ ಏನಂತ ಕರೀತಾರೆ? ಇನ್ವೆಂಟೆಡ್ ಅಂತ ಕರೀತಾರೆ, ಫೌಂಡ್ ಅಂತ ಕರೀತಾರೆ. ಸಿಕ್ಕಿದೆ ಅದು. ಸರಿನಾ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ ಇನ್ವೆಂಟೆಡ್. ಓಕೆ. ಟೆಲಿಫೋನ್ ಈಸ್ ಇನ್ವೆಂಟೆಡ್ ಬೈ ಅಂತ ಕರಿತೀವ, ಟೆಲಿಫೋನ್ ಈಸ್ ಡಿಸ್ಕವರ್ಡ್ ಬೈ ಅಂತ ಕರಿತೀವಿ. ಟೆಲಿಫೋನ್ ಈಸ್ ಇನ್ವೆಂಟೆಡ್ ಬೈ ಯಾಕಂದರೆ ಟೆಲಿಫೋನ್ ಅನ್ನೋದು ಅದಕ್ಕಿಂತ ಮುಂಚೆ ಇರಲಿಲ್ಲ. ಓಕೆನಾ. ಟೆಲಿಫೋನ್ ಯಾರೋ ಒಬ್ಬ ವಿಜ್ಞಾನಿ ಕಂಡು ಹಿಡಿದ ಅಲ್ವಾ, ಅದಕ್ಕಿಂತ ಮುಂಚೆ ಟೆಲಿಫೋನ್ ಅನ್ನೋದು ಯಾರಿಗೆ ಗೊತ್ತೇ ಇರಲಿಲ್ಲ. ಓಕೆನಾ. ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ಇತ್ತು, ಬಟ್ ಆ ರೀತಿ ವಸ್ತು ಇರಲಿಲ್ಲ ಮುಂಚೆ. ಸರಿನಾ. ಆ ರೀತಿ ನಾವು ಏನಾದರೂ ಹೊಸದಾಗಿ ಕಂಡು ಹಿಡಿದ್ವಿ ಅಂತ ಕೇಳಿದ್ರೆ, ಹೊಸದಾಗಿ ಅಂದರೆ ಅದನ್ನು ಭೂಮಿನಲ್ಲಿ ಅದು ಅವೈಲೇಬಲ್ಲೇ ಇರಲ್ಲ. ಓಕೆನಾ. ಬಟ್ ನಾನೇನೋ ಅಂದ್ರೆ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ತೀನಿ. ಲೈಕ್ ಇವಾಗಿದ್ರೇನೋ ಬಲ್ಬ್ ಕ್ರಿಯೇಟ್ ಮಾಡ್ತಾನೆ ಯಾರು? ಥಾಮಸ್ ಆಲ್ವಾ ಎಡಿಸನ್. ಸರಿನಾ. ಅದಾದ ನಂತರ ಯಾರು? ವಿಮಾನ ಕಂಡುಹಿಡಿತಾರೆ, ರೈಟ್ ಸಹೋದರರು. ಸೊ ಲೈಕ್ ದ್ಯಾಟ್ ರೇಡಿಯೋ ಕಂಡುಹಿಡಿತಾರೆ, ಮಾರ್ಕೋನಿ. ಸರಿನಾ. ಇವೆಲ್ಲ ಇನ್ವೆನ್ಷನ್ಸ್ ಇವೆಲ್ಲ. ಸರಿನಾ. ಇನ್ವೆನ್ಷನ್ಸು. ಡಿಸ್ಕವರಿ ಅಂತಂದರೆ ಅದನ್ನ ಆಲ್ರೆಡಿ ಭೂಮಿ ಮೇಲೆ ಇರ್ತದೆ. ಸರಿನಾ. ಬಟ್ ಜಗತ್ತಿಗೆ ಗೊತ್ತಿರಲ್ಲ ಅದ್ರದ್ದು ಏನು ವಿಶೇಷತೆ ಅಂತ. ಆ ವಿಶೇಷತೆನ ಇದ್ರೇನೋ ಹುಡುಕೋರು ಯಾರಿದ್ದಾರಲ್ಲ ಅದಕ್ಕೆ ಡಿಸ್ಕವರ್ ಅಂತಾರೆ. ಓಕೆನಾ.
ಸೊ ಇಲ್ಲಿ ಏನಾಗುತ್ತೆ, ಆ ಬೇಸಸ್ ಮೇಲೆ ಡಿಸ್ಕವರ್ ಆಗುತ್ತಾ ಇನ್ವೆಂಟೆಡ್ ಆಗುತ್ತಾ? ಗ್ರಾವಿಟಿ ಭೂಮಿಗೆ ಮೊದಲು ಇತ್ತಾ ಇರಲಿಲ್ವಾ? ನ್ಯೂಟನ್ ಹುಟ್ಟೋಕ್ಕಿಂತ ಮುಂಚೆ ಇತ್ತು ತಾನೇ. ಸೊ ಇತ್ತು ಅಂದರೆ ಅದೇ ಹೇಗೆ ಇನ್ವೆನ್ಷನ್ ಆಗುತ್ತೆ? ಇನ್ವೆನ್ಷನ್ ಆಗೋದಿಲ್ಲ, ಅದು ಡಿಸ್ಕವರ್ಡ್ ಆಗುತ್ತೆ. ಜಸ್ಟ್ ಕಂಡು ಹಿಡಿದ್ರೆ ಅವರು, ಸರಿನಾ? ಕನ್ನಡದಲ್ಲಿ ಕಂಡು ಹಿಡಿದ್ರೆ ಬರ್ತದೆ ಅದು, ಬಟ್ ಇಂಗ್ಲೀಷಲ್ಲಿ ಡಿಫ್ರೆನ್ಸ್ ಬರ್ತದೆ ಡಿಸ್ಕವರ್ಡ್ಗೆ ಮತ್ತು ಇನ್ವೆನ್ಷನ್ಗೆ. ಓಕೆನಾ? ಅವ್ರಿಗೆ ಗೊತ್ತಾಯಿತು. ಓಕೆನಾ? ಅವರು ಯಾವಾಗ ಅವ್ರ ತಲೆ ಮೇಲೆ ಕತೆ ಇದೆಯಲ್ಲ, ಅದು ಮಾವಿನಕಾಯಿ ಬಿತ್ತು ಕಲ್ಲಂಗಡಿ ಬಿದ್ದರೆ ಕುಂಬಳಕಾಯಿ ಬಿದ್ದರೆ ಅವನು ಇರ್ತಾನೆ ಇರಲಿಲ್ಲ ಫಿಸಿಕ್ಸ್ ಅಂತ ಹೇಳಿ ಮೆಮ್ಸ್ ಮಾಡ್ತಿರ್ತಾರೆ, ಗೊತ್ತಾ? ಸೊ ಆ ರೀತಿ ಅವ ಹುಟ್ಟೋಕ್ಕಿಂತ ಮುಂಚೆ ಕೂಡ ಗ್ರಾವಿಟಿ ಇತ್ತು ಭೂಮಿಗೆ, ಸರಿನಾ? ಸೊ ಯಾರು ಟಾಲೆಮಿ ಇದ್ರೆ ಭೂಕೇಂದ್ರ ಸಿದ್ಧಾಂತ ಕೊಡ್ತಾರೆ. ಕೆಪ್ಲರ್ ಏನು ಕೊಡ್ತಾರೆ? ಗ್ರಹಗಳ ಚಲನೆ ಬಗ್ಗೆ ಇದು ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಹಾಗೆ ಗೆಲಿಲಿಯೋ, ಕೋಪರ್ನಿಕಸ್ ಏನು ಕೊಡ್ತಾರೆ? ಸೂರ್ಯಕೇಂದ್ರ ಸಿದ್ಧಾಂತ ಕೊಡ್ತಾರೆ. ಸೊ ಅವ್ರು ಇನ್ವೆಂಟ್ ಮಾಡಿದ್ರ, ಡಿಸ್ಕವರ್ ಮಾಡಿದ್ರ? ಯಾಕೆ ಅವ್ರು ಹುಟ್ಟೋಕ್ಕಿಂತ ಮುಂಚೆ ಇದ್ರೇನೋ ಗ್ರಹಗಳು ತಿರುಗ್ತಾ ಇರಲಿಲ್ವಾ? ಸೂರ್ಯ ಕೇಂದ್ರ ನಡು ಸೆಂಟ್ರ್ ಇದ್ದು ಸುತ್ತ ಗ್ರಹಗಳು ತಿರುಗ್ತಾ ಇರಲಿಲ್ವಾ? ತಿರುಗ್ತಾ ಇತ್ತು ತಾನೇ. ಸೊ ಅದು ಹೇಗೆ ಇನ್ವೆನ್ಷನ್ ಆಗುತ್ತೆ? ಅದು ಇನ್ವೆನ್ಷನ್ ಆಗೋದಿಲ್ಲ, ಅದು ಡಿಸ್ಕವರ್ ಆಗುತ್ತೆ, ಸರಿನಾ? ಡಿಫ್ರೆನ್ಷಿಯೇಟ್. ಯಾಕಂದರೆ ಯಾವುದಾದ್ರೂ ಪ್ಯಾರಾದಲ್ಲಿ ಕೊಡ್ಬೋದು, ಅವಾಗ ಕನ್ಫ್ಯೂಸ್ ಆಗ್ತೀರಾ. ಕನ್ಫ್ಯೂಷನ್ ಆಗಬೇಡಿ. ಡಿಸ್ಕವರ್ಗೆ ಇನ್ವೆನ್ಷನ್ಗೆ ಇರೋದು ಇಟ್ಟೇ ವ್ಯತ್ಯಾಸ. ಅವ ಯಾರಾದರೂ ಕಂಡು ಹಿಡಿದಿರ್ತಾನಲ್ವಾ, ಆ ಕಂಡು ಹಿಡಿದವನು ಬದುಕಿರೋಕ್ಕಿಂತ ಮುಂಚೆ ಇತ್ತು ಅಂತಂದರೆ ಅದು ಡಿಸ್ಕವರ್ ಆಗುತ್ತೆ. ಅವನು ಬದುಕಿದ ಅವ ಏನು ಹುಟ್ಟುತ್ತಾನಲ್ವ, ಹುಟ್ಟಿದ ನಂತರ ಅವ ಏನಾದರೂ ಕಂಡು ಹಿಡಿತಾನಲ್ವಾ, ಅದು ಅವಾಗ ಬಂತು ಅಂದರೆ ಅದನ್ನು ನಾವು ಇನ್ವೆನ್ಷನ್ ಅಂತ ಹೇಳ್ತೀವಿ, ಸರಿನಾ? ಸೊ ಇಷ್ಟೇ ವ್ಯತ್ಯಾಸ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಉರಿಯುವ ಬೆಂಕಿಗೆ ತುಪ್ಪ ಸುರಿ ಎಂದರೆ ಅಂತ ಕೊಟ್ಟಿದ್ದಾರೆ. ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಯುವುದು, ಇಲ್ಲೇ ನಾವು ಯಾಗ ಯಜ್ಞ ಮಾಡ್ತಿದ್ವಾ? ಸೊ ಇದು ಅಲ್ಲ. ಒಲೆಗೆ ಉರಿ ಹಾಕುವುದು, ಸೊ ಇದು ಅಲ್ಲ. ಒಲೆಗೆ ತುಪ್ಪ ಸುರಿಯುವುದು, ಒಲೆಗೆ ತುಪ್ಪ ಯಾಕೆ ಸುರಿತೀರೇನೋ? ದೀಪಕ್ಕೆ ಸುರಿದ್ರೇನೋ ಚೆನ್ನಾಗಿ ಅದು ಕಾಣಿಸುತ್ತೆ. ಕೋಪವನ್ನು ಪ್ರಚೋದಿಸುವುದು, ಹೌದು. ಓಕೆನಾ? ಯಾರೋ ಒಬ್ರು ಭಾಳ ಸಿಟ್ಟಲ್ಲಿದ್ದಾನೆ, ಏನೋ ಆದರೂ ಅವ್ರವ್ರು ಜಗಳ ಆಡ್ತಿದ್ದಾರೆ. ಅವ್ರು ಇನ್ನೂ ಹಂಗೆ ಮಾಡ್ದಲೇ ಅವ, ಇನ್ನೂ ಹಿಂಗೆ ಮಾಡ್ದಲೇ ಅವನು ಜೋಶಿದ್ರೇನೋ ಮಾಡ್ತಿರ್ತಾರೆ, ಗೊತ್ತಾ? ಅದೇನಂತಾರೆ ಅದಕ್ಕೆ, ನಮ್ಮ ಕಡೆ ಭಾಷೆದಲ್ಲಿ ಚಾಡೋ ಚುಚ್ಚೋದು ಅಂತಾರೆ. ಓಕೆನಾ? ಸೊ ಅದಕ್ಕೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡೋದು, ಒಂದು ಸಿಟ್ಟನ್ನ ಹೆಚ್ಚಿಗಿದ್ರೇನೋ ಇನ್ನೂ ಸ್ವಲ್ಪ ಮಾಡು 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 ಅಂತ ಹೇಳಿದ್ರೇನೋ ಪ್ರಚೋದಿಸ್ತದೆ ಅವನಿಗೆ. ಸೊ ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಯಾವತ್ತೂ ಮಾಡಿಬಿಡ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಅದಕ್ಕೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಲಿಟಲ್ ಗರ್ಲ್ ಟ್ರೈಡ್ ಟು ಡ್ಯಾಶ್ ಹರ್ ಬ್ರದರ್ ವೆನ್ ಹಿ ಬ್ರೋಕ್ ಹೀಸ್ ಟಾಯ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಏನು? ಕಂಡೋನ್, ಕನ್ಸೋಲ್, ಕಂಪನ್ಸೇಟ್ ಮಾಡ್ತಾಳೆ ಅವಳು, ಅವ್ರ ತಂಗಿ. ಅಂದರೆ ಕಂಡೋನ್ ಮಾಡ್ತಾಳೆ, ಕಂಡೋಲ್ ಇದಾಗುತ್ತಾ, ಕನ್ಸೋಲ್ ಮಾಡ್ತಾಳೆ. ಓಕೆನಾ? ಕನ್ಸೋಲ್. ದ ಲಿಟಲ್ ಗರ್ಲ್ ಟ್ರೈಡ್ ಟು ಕನ್ಸೋಲ್ ಹರ್ ಬ್ರದರ್ ವೆನ್ ಹಿ ಬ್ರೋಕ್ ಹಿಸ್ ಟಾಯ್. ಓಕೆನಾ? ಅವಳು ಕನ್ಸೋಲ್ ಮಾಡ್ತಾಳೆ ಅವಳ ಬ್ರದರ್ನ, ಯಾವಾಗ ಅವನು ಅವಳ ಟಾಯ್ನ ಮುರಿತಾನೆ ಅವಾಗ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾಕೋ ಇದು ವಿದ್ಯುತ್ ಹರಿಯಲು, ಎಲೆಕ್ಟ್ರಿಸಿಟಿ, ಥರ್ಮಲ್ ಬಗ್ಗೆ ಕ್ವಶನ್ಸ್ ಇದಾವೆ ನೋಡಿ. ಇದರಲ್ಲಿ 2-3 ಕ್ವಶನ್ಸ್ ಅದ್ರ ಬಗ್ಗೆ ಆ ಟಾಪಿಕ್ ಮೇಲೆ ಇದಾವೆ ನೋಡಿ. ಹೆಚ್ಚು ಉಷ್ಣತೆಯಲ್ಲಿರುವ ಶೋಧಿಸಿದ ನೀರು, ಬಟ್ಟೀಕರಿಸಿದ ನೀರು, ಕಡಿಮೆ ಉಷ್ಣತೆಯಲ್ಲಿರುವ ಶೋಧಿಸಿದ ನೀರು ಅಂತ ಕೊಟ್ಟಿದ್ದಾರೆ. ಉಪ್ಪು ನೀರು ಅಂತ ಕೊಟ್ಟಿದ್ದಾರೆ, ಸರಿನಾ? ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಬೆಸ್ಟ್ ಕಂಡಕ್ಟರ್ ಯಾವುದು ಇದರಲ್ಲಿ ಅಂತ ಕೇಳಿದ್ರೆ ಯಾವುದಂತ ಹೇಳ್ತೀವಿ? ಕಂಡಕ್ಟರ್ ಅಂತ ಕೇಳಿದ್ರೆ ನಾರ್ಮಲ್ ಮೆಟಲ್ ಅಂತ ಕೇಳಿದ್ರೆ ಯಾವುದಂತ ಹೇಳ್ತೀವಿ? ಸಿಲ್ವರ್ ಅಂತ ಹೇಳ್ತೀವಿ ಅಲ್ವಾ? ಸಿಲ್ವರ್ ಅಂತ ಹೇಳ್ತೀವಿ. ಸೊ ಬಟ್ ಇದರಲ್ಲಿ ನೀರಿನಲ್ಲೇ ಯಾವುದರಲ್ಲಿ ನಾವು ಇದ್ರೇನೋ ಹೆಚ್ಚಿಗಿದ್ರೇನೋ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಿದ್ರೆ ಪವರ್ ಇದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉಪ್ಪು ನೀರು ಇದಲ್ವಾ? ಉಪ್ಪು ನೀರಾಗುತ್ತೆ. ಸೊ ಉಪ್ಪು ನೀರಿನಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ ತಾನೆ. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಕಂಡಕ್ಟರ್ ಇದ್ರೇನೋ ಪವರ್ಫುಲ್ ಇರುತ್ತೆ. ಲೈಕ್ ಇದ್ರೇನೋ ಇವಾಗ ನಾರ್ಮಲ್ ಡಿಸ್ಟಿಲ್ಡ್ ವಾಟರ್, ಮತ್ತು ಯಾವುದು ಹೆಚ್ಚು ಉಷ್ಣತೆಯಲ್ಲಿ ಶೋಧಿಸಿದ ನೀರು ಅಂತ ಕೊಟ್ಟಿದ್ದಾರಲ್ಲ, ಹೈ ಟೆಂಪ್ರೇಚರ್ ಫಿಲ್ಟರ್ಡ್ ವಾಟರ್. ಸೊ ಅದಾಂತರ ಫಿಲ್ಟರ್ ವಾಟರ್ ಡ್ಯಾಟ್ ಲೋ ಟೆಂಪ್ರೇಚರ್, ಇವೆಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ಯಾವುದು ಅಂದರೆ ಉಪ್ಪು ನೀರು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಫೌಲ್ ಏರ್ ವಿಲ್ ಗೋ ಔಟ್ ಫ್ರಮ್ ದ ಹೌಸ್ ವೆಂಟಿಲೇಟರ್ ಥ್ರೂ ಅ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮನೆಯ ಗವಾಕ್ಷಿಗಳ ಮೂಲಕ ವೆಂಟಿಲೇಟರ್ ಇರ್ತಾವೆ ಗೊತ್ತಾ? ಮನೇಲಿದ್ರೇನೋ ಇವಾಗ ವೆಂಟಿಲೇಟರ್ ಡಕ್ಟ್ ಅಂತ ಕೆಲವೊಂದು ಮನೇಲಿ ಕೊಟ್ಟಿರ್ತಾರೆ, ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತವೆ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಇವಾಗ ಟಾಯ್ಲೆಟಲ್ಲಿ ಒಂದು ಫ್ಯಾನ್ ಹಾಕಿರ್ತಾರೆ ಗೊತ್ತಾ, ಎಕ್ಸಾಸ್ಟ್ ಫ್ಯಾನ್ ಅಂತ, ಅದು ವೆಂಟಿಲೇಟರ್. ಆ್ಯಕ್ಚುಲಾಗಿ ವೆಂಟಿಲೇಟರ್ ಅಂದರೆ ಒಟ್ಟು ಮನೆಯಲ್ಲಿ ಏನು ಗಾಳಿ ಇರುತ್ತಲ್ಲ, ಕೆಟ್ಟ ಗಾಳಿ, ಅದನ್ನು ಹೊರಗೆ ಹಾಕೋದು ಅಂತ. ಒಂದು ಕಡೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಕೆಟ್ಟ ಗಾಳಿ ಇರೋದನ್ನು ಅದನ್ನು ಹೊರಗೆ ಹಾಕೋದು, ಅದನ್ನು ನಾವು ವೆಂಟಿಲೇಷನ್ ಅಂತ ಕರಿತೀವಿ, ಸರಿನಾ? ಗುಡ್ ವೆಂಟಿಲೇಷನ್ ಇರಬೇಕು ನಾವು ಇರೋ ಜಾಗದಲ್ಲಿ ಅಂತ ಹೇಳ್ತೀವಿ ಗೊತ್ತಾ, ಅದನ್ನೇ ಅದು.
ಸೊ ವೆಂಟಿಲೇಟರಲ್ಲಿ ಭಾಳ ರೀತಿ ಇದ್ರೆ ಏನೋ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಡಕ್ಟ್ ವೆಂಟಿಲೇಟರ್ ಬರ್ತವೆ, ಅದ ನಂತರ ಜಸ್ಟ್ ಇದ್ರೇನೋ ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್ ಬರ್ತವೆ. ಲೈಕ್ ಇದ್ರೇನೋ ಬಾತ್ರೂಮಲ್ಲದು ಇರ್ತಾವೆ ಗೊತ್ತಾ, ಚಿಕ್ಕದಾಗಿ ಒಂದು 110 ವ್ಯಾಟ್ದು. ಸೊ ಆ ಥರದಿದ್ರೆ ಬೇರೆ ರೀತಿ ಬರ್ತವೆ. ಸೊ ಅದನ್ನು ಆ ಪ್ರೊಸೆಸ್ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಕನ್ವೆಕ್ಷನ್ ಅಂತ ಕೊಟ್ಟಿದ್ದಾರೆ, ಕಂಡಕ್ಷನ್ ಅಂತ ಕೊಟ್ಟಿದ್ದಾರೆ. ಕಂಡಕ್ಷನ್ ಅಂತಂದರೆ ಇವಾಗಲೇ ಹೇಳಿದೆ ಅಲ್ವಾ, ಏನೋ ವಿದ್ಯುತ್ ಏನೋ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು, ಅದು ಕಂಡಕ್ಷನ್ ಬರ್ತದೆ ಅಲ್ಲಿ. ಅಂದರೆ ನೆಕ್ಸ್ಟ್ ಇದು ರೇಡಿಯೇಷನ್ ಅಂತ ಬರ್ತದೆ. ಅಂದರೆ ಏನೋ ಸೂರ್ಯನಿಂದ ಭೂಮಿಗೆ ಏನು ಬರ್ತದಲ್ವಾ, ಸೂರ್ಯನ ಬಿಸಿಲು, ಅದನ್ನು ಎದರಿಂದ ಬರ್ತದೆ ಅಂದರೆ ರೇಡಿಯೇಷನ್ ಮುಖಾಂತರ ಬರ್ತದೆ. ಅದಾಂತರ ಏನೋ ಎವಾಪರೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀರು ಕಾಸಿದಾಗ ಮೇಲೆ ಹೋಗುತ್ತಲ್ವಾ ಉಗಿಯಾಗಿ, ಅದು ಎವಾಪರೇಷನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ, ಕನ್ವೆಕ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದಕ್ಕೆ. ಕನ್ವೆಕ್ಷನ್ ಡಕ್ಟ್ ಮುಖಾಂತರ ಆಗಲಿ, ವೆಂಟಿಲೇಷನ್ ಮುಖಾಂತರ, ಒಟ್ಟು ವೆಂಟಿಲೇಷನ್ ಮಾಡೋಕ್ಕೆ ಡಕ್ಟ್ ಮುಖಾಂತರ ಆಗಲಿ, ಇಲ್ಲಾಂದರೆ ಜಸ್ಟ್ ನಾರ್ಮಲ್ ಡೈರೆಕ್ಟೇ ಆಗಲಿ, ಅದನ್ನು ಹೊರಗಡೆ ಕಳಿಸೋದನ್ನು ಏನಂತ ಕರೀತಾರೆ ಅಂದರೆ ಕನ್ವೆಕ್ಷನ್ ಅಂತ ಕರೀತಾರೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಪ್ಯಾಸೆಂಜರ್ ವೇರ್ ಆಸ್ಕ್ಡ್ ಟು ಡ್ಯಾಶ್ ಎಕ್ಸೆಪ್ಟಿಂಗ್ ಈಟೇಬಲ್ ಫ್ರಮ್ ಕೋ ಪ್ಯಾಸೆಂಜರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇವೇಡ್, ರೆಫ್ಯೂಸ್, ಅವಾಯ್ಡ್, ರಿಜೆಕ್ಟ್. ದ ಪ್ಯಾಸೆಂಜರ್ಸ್ ವೇರ್ ಆಸ್ಕ್ಡ್ ಟು ಅವಾಯ್ಡ್ ಎಕ್ಸೆಪ್ಟಿಂಗ್. ಓಕೆನಾ? ಅವಾಯ್ಡ್ ರೆಫ್ಯೂಸ್ ಮಾಡೋದಲ್ಲ, ರೆಫ್ಯೂಸ್ ಕೂಡ ಇದ್ರೇನೋ ಸ್ವಲ್ಪ ಲಿಟಲ್ ಬಿಟ್ ಇದ್ರೆ ಆಗುತ್ತೆ ಅನಿಸುತ್ತೆ, ಬಟ್ ಅದು ಆಗೋದಿಲ್ಲ. ಅಂದರೆ ರಿಜೆಕ್ಟ್ ಕೂಡ ಆಗೋದಿಲ್ಲ. ಅವಾಯ್ಡ್ ಮಾಡೋದು ಏನೋ, ಕೋ ಪ್ಯಾಸೆಂಜರ್ ಯಾರಾದರೂ ಇದ್ರೇನೋ ಏನಾದರೂ ತಿನ್ನೋಕೆ ಕೊಡ್ತಿರ್ತಾರೆ. ಸೊ ಇದ್ರೇನೋ ಒಬ್ಬರೇ ನಾವೇನಾದರೂ ಟ್ರಾವೆಲ್ ಮಾಡುವಾಗ, ಇಲ್ಲಾಂದರೆ ಹುಡುಗಿರು ನಾವು ಟ್ರಾವೆಲ್ ಮಾಡುವಾಗ, ಅಕ್ಕ ತಂಗಿ ಆಗಿರಲಿ, ಅಣ್ಣ ತಮ್ಮ ಆಗಿರಲಿ, ನಮ್ಮ ಚಿಕ್ಕವ್ರಿಗೆ ನಾವು ಹೇಳ್ತಿರ್ತೀವಿ, ಯಾರಾದರೂ ಪಕ್ಕದವ್ರು ಏನಾದರೂ ಕೊಟ್ಟರೆ ತಿನ್ನಬೇಡ ಅಂತಾಳೆ. ಓಕೆನಾ? ಅದು ಅವಾಯ್ಡ್ ಮಾಡೋದು. ಸರಿನಾ? ಬೇಡ ಅಂತ ಹೇಳೋದು, ಬೇಡಪ್ಪ ನೀನು ತಿನ್ನೋ, ನಾನು ತಿಂತೀನಿ ಅಂತ ಹೇಳೋದು. ಸರಿನಾ? ಸೊ ಅದು ಅವಾಯ್ಡ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿದ್ದಾವೆ ಅಂತ ಕೇಳ್ತಾರೆ. ಸೊ ಇದು ಆನ್ಸರ್ ನಾನು ಯಾಕೆ ನೀವೇ ಹೇಳ್ತೀರಾ ಅಲ್ವಾ. ಸೊ ಎಷ್ಟಿದ್ದಾವೆ? 25 ಇದ್ದಾವೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪಂಚಭೂತಗಳಲ್ಲಿ ಒಂದಾದ ಅಪ್ಪ ಪದದ ಅರ್ಥವೇನು ಅಂತ ಕೊಟ್ಟಿದ್ದಾರೆ. ಪಂಚಭೂತಗಳಲ್ಲಿ ಒಂದಾದ ಅಪ್ ಪದದ ಅರ್ಥವೇನು ಅಂತ ಕೊಟ್ಟಿದ್ದಾನೆ. ಸೊ ಆಕಾಶ, ಭೂಮಿ, ಜಲ, ಅಗ್ನಿ ಅಂತ ಹೇಳಿದ್ರೆ ಇದಕ್ಕೆ ಅಪ್ ಅಂತಂದರೆ ಜಲ ಇದೆಯಲ್ಲ. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಜಲ, ಅಪ್ಪ, ಅದು ಅಪ್ಪ ಅಂತಂದರೆ ಅದು ಪದದ ಅರ್ಥ ಇದ್ದರೆ ಜಲ ಅನ್ನಂಗೆ. ಓಕೆನಾ? ಅಪ್ಪ ಓಕೆ, ಜಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಇರುವ ಸ್ಥಳ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಈಸ್ ಲೊಕೇಟೆಡ್ ಆ್ಯಟ್ ಅಂತ ಕೊಟ್ಟಿದ್ದಾರೆ. ಏನು ಚೆನ್ನೈ ಒಳಗಿದೆಯಾ? ಚೆನ್ನೈನಲ್ಲಿ ಯಾವುದಿದೆ? ಚಿದಂಬರಂ ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ. ದೆಹಲಿನಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಇದೆ. ಕಾನ್ಪುರದಲ್ಲಿ ಮೇ ಬಿ ಇದೇ ಇರ್ಬೋದು ಗ್ರೀನ್ ಪಾರ್ಕ್. ಹೈದರಾಬಾದಲ್ಲಿ ಯಾವುದಿದೆ? ಹೈದರಾಬಾದಲ್ಲಿ ಕಾಮೆಂಟ್ ಮಾಡಿ. ಕ್ರಿಕೆಟ್ ನಡೀತದೆ, IPL ನಡೆದಾಗಿದ್ರೇನೋ ಜಾಸ್ತಿ ನೋಡಿರ್ತಾರೆ, ನಿಮ್ಗೆ ಗೊತ್ತೂ ಇರ್ತದೆ. ಹೈದರಾಬಾದಲ್ಲಿ ಫೇಮಸ್ ಸ್ಟೇಡಿಯಂ ಒಂದಿದೆಯಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕಾನ್ಪುರ್. ಓಕೆನಾ? ಕಾನ್ಪುರದಲ್ಲಿ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಇದೆ. ಕಾನ್ಪುರ್ ಎಲ್ಲಿ ಬರ್ತದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬರ್ತದೆ. ಕಾನ್ಪುರದಲ್ಲಿ 1857ರಲ್ಲಿ ದಂಗೆ ಎದ್ದವ್ರು ಯಾರು ಅಂತ ಕೇಳಿದ್ರೆ ನಾನಾ ಸಾಹೇಬ್ ಅಂತ ಹೇಳ್ತೀವಿ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಗುರುತಿಸಿ. ಬರುತ್ತೈತೆ ಅಲ್ಲ, ಹೋಗುತ್ತದೆ. ಓಕೆ, ಹಂಗಾರೆ ಅದು ಮಾಡೋಣ ಬಿಡ. ಇದು ಅಲ್ಲ, ತಂಗಮ್ಮ, ತಂಗಿ, ಅದು ತಂಗಿ ಆಗುತ್ತೆ. ಓಕೆನಾ? ತಂಗವ್ವ ಅಲ್ಲ. ಓಕೆ, ಇದು ಸರಿಯಾದ ಉತ್ತರ. ಗ್ರಾಂಥಿಕ ಪದ ಅಂದರೆ ಹೋಗುತ್ತದೆ. ಅದು ಏನಾದರೂ ನಾವು ಆಡು ಭಾಷೆ ಒಳಗೆ ಹೋಗ್ತೈತೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ವದೇಶಿ ಈ ಪದದ ವಿರುದ್ಧ ಪದ ಗುರುತಿಸಿ. ಸ್ವದೇಶಿ ವಿದೇಶಿ ಪದ ಅಷ್ಟೇ. ಆವಾಗಲೇ ಆಲ್ರೆಡಿ ಯಾವುದು ಸ್ವದೇಶಿ ಈ ರೀತಿಯೇ ಒಂದು ಪದ ಕೇಳಿದ್ದ ಅಲ್ವಾ, ಜಾಮೂನು. ಕ್ವಶನ್ ಪೇಪರ್ 1ನಲ್ಲಿ, ಸಾರಿ ಯಾವುದು 1ನೇ ಕ್ವಶನ್ 2ನೇ ಕ್ವಶನ್ ಇತ್ತು ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಆಕಾಶ, ನಭ, ಭಾನು, ಇಳಿ ಅಂತ ಕೊಟ್ಟಿದ್ದಾನೆ. ಆಕಾಶ, ನಭ, ಭಾನು, ಆಗಸ ಅಂತ ಕೊಟ್ಟಿದ್ದಾನೆ. ಆಕಾಶ, ನಭ, ಭಾನು, ಭೂಮಿ ಅಂತ ಆಗೋದಿಲ್ಲ, ಯಾಕಂದರೆ ಇವೆಲ್ಲ ಆಕಾಶದ ಕೊಟ್ಟಿದ್ದಾನೆ. ದರೆ ಆಗೋದಿಲ್ಲ. ಇಲ್ಲಿ ಇಳಿ ಅಂತ ಕೊಟ್ಟಿದ್ದಾನೆ. ಇಳಿ ಅಂದ್ರೂ ಕೂಡ ಭೂಮಿನೇ ಅದು. ಸರಿನಾ? ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಆಕಾಶ ಅಂದರು, ನಭ ಅಂದರು, ಭಾನು ಅಂದರು, ಆಗಸ ಅಂದರು ಎಲ್ಲ ಒಂದೇ ಉತ್ತರ. ಸರಿನಾ? ಸೇಮ್ ಮೀನಿಂಗ್ ಬರ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮ್ಯಾಚ್ ದ ವಿಂಡ್ಸ್ ವಿತ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಚಿನುಕ್ ಎಲ್ಲಿ ಬರ್ತದೆ? ಪೋಲಾರ್ ಈಸ್ಟರ್ ಲೈನ್ಸ್, ಟ್ರೇಡ್ ವಿಂಡ್ಸ್, ವೆಸ್ಟರ್ ಲೈನ್ಸ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಮ್ಯಾಚ್ ಏನು ಮಾಡೋಕ್ಕೆ ಕೊಟ್ಟಿದ್ದಾನೆ ಅಂದರೆ ಬ್ರಿಂಗ್ ಬಿಟರ್ಲಿ ಕೋಲ್ಡ್ ಕಂಡೀಷನ್ ಮೋಸ್ಟ್ ರೆಗ್ಯುಲರ್ ಆ್ಯಂಡ್ ಕಾನ್ಸ್ಟಂಟ್ ಸಿ ಸ್ನೋ ಈಟರ್ಸ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸ್ಟ್ರೋಮಿ ಆ್ಯಂಡ್ ಪವರ್ಫುಲ್ ಇನ್ ಸೌತರ್ನ್ ಹೆಮಿಸ್ಫಿಯರ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಅಷ್ಟು ಜಾಸ್ತಿ ಏನೋ ಗೊತ್ತಿಲ್ಲ. ಇದು ಕನ್ಫ್ಯೂಷನ್ ಆಗ್ತಿದೆಯಾ? ಬಿಡೋದು ಬೇಕಾಗಿಲ್ಲ, ನಿಮ್ಗೆ ಒಂದಂತರೂ ಗೊತ್ತಿರ್ತದೆ. ಚಿನುಕ್ ವಿಂಡ್ಸ್ ಅಂದರೆ ಸ್ನೋ ಈಟರ್ಸ್ ಅಂತ ಕರಿತೀವಿ. ಓಕೆನಾ? ಸ್ನೋ ಈಟರ್ಸ್ ಯಾವುವು ಅಂದರೆ ಚಿನುಕ್ ವಿಂಡ್ಸ್ ಎಲ್ಲಿ ಕಂಡು ಬರ್ತಾವೆ ಅಂದರೆ ಅಮೇರಿಕಾದಲ್ಲಿ ಕಂಡು ಬರ್ತವೆ. ಉತ್ತರ ಅಮೇರಿಕಾದಲ್ಲಿ. ದೇಶ ಕೇಳಿದ್ರೆ ಅಮೇರಿಕಾ ಅಂತ ಹೇಳಬೇಕು, ಖಂಡ ಕೇಳಿದ್ರೆ ಉತ್ತರ ಅಮೇರಿಕಾ ಅಂತ ಹೇಳಬೇಕು. ಸರಿನಾ? ಸೊ 1 ಇರೋದು ಸಿ ಆಗಬೇಕು. 1 ಸಿ ಇದೆಯಾ ಎಲ್ಲಾದರೂ? ಸೊ 1 ಸಿ 2 ಇದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ನೆಕ್ಸ್ಟ್ 2A ಬರುತ್ತೆ. ಸೊ 3 ಇದ್ರೇನೋ ಬಿ ಬರುತ್ತಾ ಡಿ ಬರುತ್ತಾ ನೋಡೋಣ ಅಲ್ಲ.
3 ಇದೆಯಲ್ಲ ವಾಣಿಜ್ಯ ಮಾರುತ. 3 ಇರೋದು ವಾಣಿಜ್ಯ ಮಾರುತ ಇದೆಯಲ್ಲ ಅದು ಅತಿ ನಿರಂತರ ಮತ್ತು ಸ್ಥಿರವಾದದ್ದು. 3 ಇದ್ದದ್ದು ಬಿ ಬರುತ್ತೆ ನೋಡಿ. ಸೊ 3 ಇದ್ದದ್ದು ಬಿ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 3D ಅಲ್ಲ 3B ಆಗುತ್ತೆ. ಸರಿನಾ? ಅತಿ ನಿರಂತರ ಮತ್ತು ಸ್ಥಿರವಾದದ್ದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಶ್ಚಿಮ ಮಾರುತಗಳು ಇದಾವಲ್ಲ, ದಕ್ಷಿಣಾರ್ಧ ಗೋಳದಲ್ಲಿ ಬೋರ್ಗರೆಯುವ ಪ್ರಬಲ ಮಾರುತಗಳು ಯಾವುದು? ಪಶ್ಚಿಮ ಮಾರುತಗಳು. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ಚಿನುಕ್ ಅನ್ನೋದಿದ್ರೆ ಹಿಮಭಕ್ಷಕ. ಸರಿನಾ? ಲೂ ಅನ್ನೋದು ಎಲ್ಲಿ ಬರ್ತದೆ? ಲೂ ಅನ್ನೋದಿದ್ರೆ ಭಾರತ ದೇಶದಲ್ಲಿ ಬರ್ತದೆ. ಓಕೆನಾ? ಗಾಳಿ ಇವೆಲ್ಲ ಚಿನುಕ್ ಅನ್ನೋದು ಕೂಡ ಗಾಳಿ. ಇದು ಚಿನುಕ ಯಾವುದಪ್ಪ? ಲೂ ಅಂತ ಹೇಳಿದೆ ಅಲ್ವಾ? ಲೂ ಅಂತ ಕೂಡ ಅದು ಗಾಳಿ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ಗಾಳಿ ಹೆಸರು ಯಾವುದು ಅಂತ ಕೇಳ್ತಾರೆ. ಅದ್ರದ್ದು ಯಾವುದು ಅಂದರೆ ಬ್ರಿಕ್ ಫೀಲ್ಡರ್ ಅಂತ ಬರ್ತದೆ. ಸರಿನಾ? ಬ್ರಿಕ್ ಫೀಲ್ಡರ್. ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರಲ್ವ ಆಸ್ಟ್ರೇಲಿಯಾ ಟೀಮ್. ಸೊ ಬ್ರಿಕ್ ಫೀಲ್ಡರ್ ಅಂತ ನೆನ್ಪಿಟ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಕಾಗುಣಿತ ತಪ್ಪಿರುವ ರೂಪ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಕಾಗುಣಿತ ಯಾವತ್ತು ತಪ್ಪಿದ ಅಂತ ಕೇಳಿದ್ದಾನೆ ಅಷ್ಟೇ. ಪ್ರತ್ಯಕ್ಷ, ಪರೋಕ್ಷ, ವಿಸ್ಮಯ, ತಂಗಾಳಿಯಲ್ಲಿ ನಾನು ತಾಳಿ. ಅದು ಸಣ್ಣ ಗಾ ಆಗ್ಬೇಕು. ಓಕೆನಾ? ತಂಗಾಳಿ. ಪ್ರತ್ಯಕ್ಷ ಕರೆಕ್ಟ್ ಆಗಿದೆ, ಪರೋಕ್ಷ ಕರೆಕ್ಟ್ ಆಗಿದೆ, ವಿಸ್ಮಯ ಕರೆಕ್ಟ್ ಆಗಿದೆ. ಓಕೆನಾ? ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಅಪೋಸಿಟ್ ಮೀನಿಂಗ್ ನೋಡಿ. ಸೊ ಯು ಡ್ಯಾಶ್ ವಾಟ್ ದ ಪ್ರಾಬ್ಲಮ್ ಈಸ್. ಯು ನೋ ವಾಟ್ ಯು ನೋ. ನಿನಗೆ ಗೊತ್ತದೆ. ನೋ ಅಲ್ಲ, ನಿನಗೆ ಗೊತ್ತೇ ಇಲ್ಲ. ನೋ ಅಂತಂದ್ರೆ ಇಲ್ಲ, ಇದು ಇಲ್ಲಿ ಕೊಡೋದಿಲ್ಲ, ನಾವು ಆಗೋದಿಲ್ಲ, ಆಗೋದಿಲ್ಲ. ಯು ನೋ, ನಿನಗೆ ಗೊತ್ತು. ವಾಟ್ ದ ಪ್ರಾಬ್ಲಮ್ ಏನಂದರೆ ಎಕ್ಸಾಮ್ ಇದೆ, ಓದ್ಕೋಬೇಕು. ಸೊ ನೆಕ್ಸ್ಟ್ ಏನಿದೆ? ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧನ್ಯಾರ್ಥ. ಏನು ಹಿತ್ತಾಳೆ ಕಿವಿ ಅದಲ್ಲಿ ನಿನಗೆ ಏನು ಹೇಳಿದ್ರು ತಿಳಿಯೋದಿಲ್ಲಲ್ಲ. ಚಾಡಿ ಮಾತನ್ನು ಕೇಳುವುದು. ಹಿತ್ತಾಳೆ ಲೋಹದಿಂದ ಮಾಡಿದ ಕಿವಿಯಲ್ಲಿ ಶಬ್ದ, ಹಿರಿದಾದ ಕಿವಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಚಾಡಿ ಮಾತನ್ನು ಕೇಳುವುದು. ಓಕೆ, ಇಲ್ಲಿ ಉತ್ತರ ಆಗುತ್ತೆ ಈ ಆಪ್ಷನ್ ಪ್ರಕಾರ ಉತ್ತರ ಆದರೆ. ಬಟ್ ಆ್ಯಕ್ಚುಲ್ ಆಗಿದ್ರೇನು ಹಿತ್ತಾಳೆ ಕಿವಿ ಅಂದರೆ ಏನು ಹೇಳಿದ್ರು ಇದ್ರೆ ಕಿವಿಯಾಗಿ ತೋಳೋದಿಲ್ಲ, ಕೇಳಿಸೋದೇ ಇಲ್ಲ ಅವನಿಗೆ. ಓಕೆನಾ? ಹಿತ್ತಾಳೆ ಕಿವಿ ಅಂತಂದರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಲೈಫ್ ಈಸ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಓಕೆ, ಈ ಕ್ವಶನ್ ನಮಗೆ ಭಾಳ ರಿಲೇಟೆಡ್ ಆಗುತ್ತೆ. ಲೈಫ್ ಈಸ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ವಿ ಹ್ಯಾವ್ ಟು ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ಡ್ಯಾಶ್ ಅ ಸ್ಮೈಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಬೈ ಅ ಸ್ಮೈಲ್, ಫಾರ್ ಅ ಸ್ಮೈಲ್, ವಿತ್ ಅ ಸ್ಮೈಲ್, ಎಟ್ ಅ ಸ್ಮೈಲ್. ಅಂದರೆ ವಿತ್ ಅ ಸ್ಮೈಲ್ ಜೊತೆ ನಾವು ತೊಗೊಂಡ್ಬಿಡ್ಬೇಕು ಅಪ್ಸ್ ಆ್ಯಂಡ್ ಡೌನ್ಸ್ನ. ಓಕೆನಾ? ಖುಷಿ ಆದಾಗ ಹಿಗ್ಬಾರ್ದು, ದುಃಖ ಆದಾಗ ಕುಗ್ಬಾರ್ದು ಅಂತ ಹೇಳ್ತಾರೆ ಗೊತ್ತಾ ಹಿರಿಯರು. ಸೊ ಅದೇ ಇದು. ಸೊ ಸ್ಮೈಲಿಂದ ತಗೋಬೇಕು, ಎಕ್ಸೆಪ್ಟ್ ಮಾಡಬೇಕು ಎಲ್ಲ ಕೂಡ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐ ವಾಸ್ ಕಾಟ್ ಇನ್ ಡ್ಯಾಶ್ ಆಫ್ ಫುಲ್ ಟ್ರಾಫಿಕ್ ಜಾಮ್ ಇನ್ ದ ಮಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಯಾವುದು ಆಗುತ್ತೆ? ಐ ವಾಸ್ ಕಾಟ್ ಇನ್ ಫುಲ್. ಓಕೆ, ಫುಲ್ ಇದ್ರೇನೋ ಕಾನ್ಸ್ಟೆಂಟ್ ಸೌಂಡ್ ಬರುತ್ತಾ, ಅದಾಂತರ ಓವೆಲ್ ಸೌಂಡ್ ಬರುತ್ತೆ ಅಂತ ಕೇಳಿದ್ರೆ ಇದು ಓವೆಲ್ ಸೌಂಡೇ ಬರುತ್ತೆ. ಆ್ಯಂಡ್ ಇವನ್ ಎ ಅನ್ನೋದು ಕೂಡ ಓವೆಲ್ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಆ್ಯನ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ 85ನೇ ಕ್ವಶನ್. ನಕ್ಷತ್ರಗಳಲ್ಲಿ ಉತ್ಪತ್ತಿ ಆಗುವ ಶಕ್ತಿಯು ಈ ಕಾರಣದಿಂದ ಆಗುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದಾಗುತ್ತೆ? ನ್ಯೂಕ್ಲಿಯರ್ ಫ್ಯೂಷನ್, ಕೆಮಿಕಲ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಯಾವುದು? ಮೆಕ್ಯಾನಿಕಲ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೊತ್ತಾ? ನ್ಯೂಕ್ಲಿಯರ್ ಫ್ಯೂಷನ್. ಓಕೆನಾ? ಫ್ಯೂಷನ್ ಬೀಜಾಣು ಸಮ್ಮಿಲನ ಆಗ್ತದೆ. ಎಲ್ಲಿ? ಸೂರ್ಯನಲ್ಲಿ, ನಕ್ಷತ್ರನಲ್ಲಿ. ಹಾಗೆ ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದಾವಲ್ಲ, ಅಲ್ಲಿ ಯಾವುದಾಗುತ್ತೆ ಅಂದರೆ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತದೆ. FISSION. ಬೀಜಾಣು ವಿದಳನ ಆಗುತ್ತೆ. ಓಕೆನಾ? ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಲೈಕ್ ಕೈಗಾ. ಸರಿನಾ? ತಾರಾಪುರ, ಕುಡುಕುಲಂ, ಕಲ್ಪಕಂ, ನರೋರಾ, ಕಕ್ರಾಪಾರ್ ಇದಾವಲ್ವಾ, ಅದು ಇವೆಲ್ಲ ರಾವತ್ ಭಟ್ ಇದರಲ್ಲಿ ಎಲ್ಲದರೂ ಕೂಡ ಬೈಜಿಕ ವಿದಳನ ಆಗ್ತದೆ. ಅಲ್ಲಿ ಸೂರ್ಯನಲ್ಲಿ ಅಲ್ಲೆಲ್ಲ ಯಾವುದಾಗುತ್ತೆ ನಕ್ಷತ್ರಗಳಲ್ಲಿ ಅಂದರೆ ಬೈಜಿಕ ಸಮ್ಮಿಲನ ಆಗುತ್ತದೆ. ಸರಿನಾ? ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಅದು ಬೈಜಿಕ ಸಮ್ಮಿಲನ ಯಾವುದ್ಯಾವುದರಿಂದ ಆಗುತ್ತೆ ಅಂದರೆ H+H ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಎರಡು ಸೇರಿ ಹೀಲಿಯಂ ಆಗ್ತದೆ. ಸರಿನಾ? ನೆನ್ಪಿರಲಿ ಇದು ಯಾವ ಸಮ್ಮಿಲನ ಆಗ್ತದೆ. ಬಟ್ ಯಾವುದು ಎಲಿಮೆಂಟ್ ಅಂತ ಕೇಳಿದ್ರೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಪುಲಕೇಶಿ, ಇಮ್ಮಡಿ ಪುಲಕೇಶಿ. 1000 ಸರಿ ಬರೆದಿರ್ತೀರ ನೀವು ಬುಕ್ಕಲ್ಲಿ. ಇಮ್ಮಡಿ ಪುಲಕೇಶಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಅನಲ ಪದಕ್ಕಿರುವ ಸಮನಾರ್ಥಕ ಪದ ಅಂತ ಕೊಟ್ಟಿದ್ದಾರೆ. ಅನಿಲ ಅಂತ ಕೊಟ್ಟಿದ್ದಾರಲ್ಲ. ಓಕೆನಾ? ಅನಲ ಪದಕ್ಕಿರುವ ಸಮನಾರ್ಥಕ ಪದ ಯಾವುದು ಅಂತ ಕೊಟ್ಟಿದ್ದಾನೆ. ಅನಲ ಅಂತಂದರೆ ಅಗ್ನಿ, ವಾಯು, ವರುಣ, ಧರಿತ್ರಿ. ನೀವು ಅನಲ ಬಿಡಿಸಿ ಅನಿಲ ಅಂತ ಓದಿದ್ರೆ ಅಂದ್ರೆ ವಾಯು ಆಗ್ತಿದ್ರಿ. ಓಕೆನಾ? ಇದು ಅನಲ ಅಂತಂದರೆ ಅಗ್ನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗ್ರಹವೊಂದು ಸೂರ್ಯನಿಗೆ ಸಮೀಪವಿದ್ದಾಗ ಆ ಸ್ಥಾನವನ್ನೇ ಹೀಗೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಒಂದು ಗ್ರಹ ಇದೆ, ಆ ಗ್ರಹ ಇದ್ರೆ ಸೂರ್ಯನಿಗೆ ಸಮೀಪ ಬಂದಾಗ ಅದಕ್ಕೆ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ನೀಚಸ್ಥಾನ, ಉಚ್ಚಸ್ಥಾನ, ಅಪೋಜಿ, ಪೆರೋಜಿ ಅಂತ ಇದೆ. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನೀಚ ಸ್ಥಾನ ಆಗುತ್ತೆ. ಪೆರಿಹೆಲಿಯಂ ಇದೆಯಲ್ಲ, ಇದು ಉತ್ತರ ಆಗುತ್ತೆ. ಅದಾದ ನಂತರ ದೂರ ಇದ್ದಾಗ ಅಂತ ಕೇಳಿದ್ರೆ
ಉಚ್ಚ ಸ್ಥಾನ ಇಲ್ಲಿದೆ ಅಲ್ಲ, ಉಚ್ಚ ಅಂತಂದರೆ ಉಚ್ಚ ಸ್ಥಾನದೊಳಗಿದ್ದಾನೆ ಅವನಂದರೆ ಮೇಲ್ಸ್ಥಾನದೊಳಗಿದ್ದಾನೆ ಅಂದರೆ ದೂರ ಇದ್ದಾನೆ ಅಂತ ನಂಗೆ ಅರ್ಥ. ಸೊ ಪೆರಿಹೆಲಿಯಮ್ ಅಂತಂದರೆ ಅದು ಅತ್ಯಂತ ಸಮೀಪ ಇದ್ದಾನೆ, ಯಾವುದೋ ಒಂದು ಗ್ರಹ, ಎದಕ್ಕೆ ಅಂದರೆ ಸೂರ್ಯನಿಗೆ ಅಂತ ಕರಿತೀವಿ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆಫ್ ಆ್ಯನ್ ಇಂಡಿವಿಜುವಲ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಿದೆ ಅಂದರೆ ಆಟೋಬಯೋಗ್ರಫಿ ಇದೆ, ಎಪಿಗ್ರಫಿ ಇದೆ, ಬಯೋಗ್ರಫಿ ಇದೆ, ನೋವೆಲ್ ಇದೆ. ಸೊ ನಂದು ನಾನೇ ಬರ್ಕೊಂಡೆ ಅಂದರೆ ಓಕೆ, ನಾನು ಏನು ಮಾಡಿದೆ, ಹುಟ್ಟದ ಹಿಡಿದ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಸಾಯೋ ಟೈಮಲ್ಲಿ ವಾಟ್ ಎವರ್ ಒಂದು ಏಜಲ್ಲಿ ನನ್ನ ಇತಿಹಾಸ ನಾನೇ ಬರ್ಕೊಂಡೆ ಅಂದರೆ ಅದನ್ನು ಆಟೋಬಯೋಗ್ರಫಿ ಅಂತೀವಿ. ಆಟೋ ಅಂದರೆ ಸ್ವಂತ, ತಾನೇ, ಓಕೆನಾ. ಅದಾದ ನಂತರ ಇದು ಎಪಿಗ್ರಾಫ್ ಆಗೋದಿಲ್ಲ. ಬಯೋಗ್ರಫಿ ಅಂದರೆ ಒಬ್ಬರು ಯಾರಾದರೂ, ಇವಾಗ APJ ಅಬ್ದುಲ್ ಕಲಾಂ ಸರಿನಾ, ಇಲ್ಲಾಂದ್ರೆ ಸ್ವಾಮಿ ವಿವೇಕಾನಂದನ ಅವ್ರದ್ದು ಬಯೋಗ್ರಫಿಯನ್ನು ಅಂದರೆ ಅವರ ಆತ್ಮಚರಿತ್ರೆ ಇದೆಯಲ್ಲ ಅದನ್ನು ನಾನು ಬರೆದರೆ ಅದು ಇದ್ರೆ ಬಯೋಗ್ರಫಿ ಆಗುತ್ತೆ. ನಾನು ಬರೆದ್ರೆ ಇಲ್ಲಾಂದ್ರೆ ನೀವು ಬರೆದ್ರೆ ಅದು ಬಯೋಗ್ರಫಿ ಆಗುತ್ತೆ. ಅವರೇ ಬರ್ಕೊಂಡ್ರು ಅಂದರೆ ಅದು ಆಟೋಬಯೋಗ್ರಫಿ ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಬಯೋಗ್ರಫಿ. ಆ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆಫ್ ಆ್ಯನ್ ಇಂಡಿವಿಜುವಲ್, ಯಾರ್ದೋ ಒಬ್ಬರದು ಬಯೋಗ್ರಫಿ ಆಗುತ್ತೆ. ನಂದೇ ಆಗಿದ್ದರೆ ಅದು ಆಟೋಬಯೋಗ್ರಫಿ ಆಗುತ್ತೆ. ಬೈಸಿಕಲ್ ವಾಸ್ ಇನ್ವೆಂಟೆಡ್ ಬೈ, ಯಾರು ಇನ್ವೆಂಟೆಡ್ ಮಾಡಿದ್ದಾರೆ? ಮ್ಯಾಕ್ ಮಿಲನ್. ಓಕೆ, ಆಪ್ಷನಲ್ಲಿದೆ, ಅಲ್ಲಿ ನೋಡಿ ಹಾಕಬೇಕು ಅಷ್ಟೇ, ಯಾಕಂದರೆ ಇದು PC ನಲ್ಲಿ ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ನು, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 91ನೇ ಕ್ವಶನ್. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಇದ್ದೇ ಇರುವ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಮೀನ್ಸ್ ಏನೋ ಆರ್ಗಾನಿಕ್ ಕಂಪೌಂಡ್ ಇದೆ ಅಲ್ಲ, ಎಲ್ಲದರೊಳಗೆ ಇದ್ದೇ ಇರ್ತದಂತೆ. ಯಾವುದದು? ನೈಟ್ರೋಜನ್, ಕಾರ್ಬನ್, ಸಲ್ಫರ್, ಕ್ಲೋರಿನ್. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಯಾವುದಿರ್ತದೆ? ಸಾವಯವ ಗೊಬ್ಬರ ಕೇಳಿಲ್ಲ ಅವನು, ಓಕೆನಾ. ಸಾವಯವ ಗೊಬ್ಬರ ಕೇಳಿಲ್ಲ, ಸಾವಯವ ಸಂಯುಕ್ತ ಕೇಳಿದಾನೆ. ಸಾವಯವ ಸಂಯುಕ್ತದಲ್ಲಿ ಕಾರ್ಬನ್ ಇರ್ತದೆ. ಎಲ್ಲ ಜೀವರಾಶಿಗಳು ಎಲ್ಲದರೊಳಗೂ ಕೂಡ ಕಾರ್ಬನ್ ಇದ್ದೇ ಇರ್ತದೆ, ಸರಿನಾ. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ದ ಎಸೆನ್ಷಿಯಲ್ ಎಲಿಮೆಂಟ್ ಇನ್ ದ ಆಲ್ ಆರ್ಗಾನಿಕ್ ಕಂಪೌಂಡ್ ಈಸ್ ಕಾರ್ಬನ್. ಓಕೆ, ಅದಾದ ನಂತರ ಯೂರಿಯಾದಲ್ಲಿ ಅತಿ ಹೆಚ್ಚು ಪ್ರಮಾಣ ಯಾವುದಿರ್ತದೆ ಅಂತ ಕೇಳಿದ್ದ. ಯಾವುದಿರ್ತದೆ? ನೈಟ್ರೋಜನ್ ಇರ್ತದ, ಕಾರ್ಬನ್ ಇರ್ತದ, ಇಲ್ಲಾಂದರೆ ಫಾಸ್ಫರಸ್ ಇರ್ತದ? ಕಮೆಂಟ್ ಹಾಕಿ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಆರಂಭಿಸಿದ ವರ್ಷ ಅಂತ ಕೊಟ್ಟಿದ್ದಾನೆ. ಸೊ ಯಾವ ವರ್ಷ ಸ್ಟಾರ್ಟ್ ಆಯಿತು? 72ರಲ್ಲಿ ಇಂದಿರಾ ಗಾಂಧಿ ಸ್ಟಾರ್ಟ್ ಮಾಡಿದ್ರ. ಸೊ ನೆಕ್ಸ್ಟ್ 80ರಲ್ಲಿ, ಇವಾಗ ಅಲ್ಲಿ ಕೂಡ ಇಂದಿರಾ ಗಾಂಧಿನೇ ಇದ್ದರು, ಅವ್ರು ಸ್ಟಾರ್ಟ್ ಮಾಡಿದ್ರ. 76ರಲ್ಲಿ, 82 ಯಾವುದು ಅಂತ ಕೇಳಿದ್ರೆ 1982 ಇದೆಯಲ್ಲ, ಆವಾಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಆರಂಭಿಸ್ತಾರೆ, ಓಕೆನಾ. MG ನರೇಗಾ ಇವಾಗ ಸ್ಟಾರ್ಟ್ ಆಗಿದೆ, 2006ರಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಮೊದಲು ನರೇಗಾ ಅಂತ ಇತ್ತು. MG ನರೇಗಾ ಅಂತ ಯಾವಾಗ ಹೆಸರಾಯಿತು ಅಂದರೆ 2009ರಲ್ಲಿ ಆಗ್ತದೆ, 2009 ಅಕ್ಟೋಬರ್ 2ರಂದು, ಸರಿನಾ. ಈ ಡೇಟ್ ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಪ್ರವರ್ಬ್ ಅಂತ ಕೊಟ್ಟಿದ್ದಾನೆ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ಆ ಸ್ಟಿಚ್ ಇನ್ ಟೈಮ್. ಓಕೆ, ಆ ಸ್ಟಿಚ್ ಇನ್ ಟೈಮ್ ಏನದು? ಸೇವ್ಸ್ ಮೈನ್, ಸೇವ್ಸ್ ಮನಿ, ಸೇವ್ಸ್ ಟೈಮ್, ಸೇವ್ಸ್ 9. ಏನಾಗುತ್ತೆ? ಸೇವ್ಸ್ 9. ಓಕೆ, ಸ್ಟಿಚ್ ಇನ್ ಟೈಮ್ ಅಂದರೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಅದು ಪ್ರವರ್ಬ್ ಇದೆ, ಓಕೆನಾ. ಆವಾಗಲೇ ಬಂತಲ್ವಾ, ಯಾವ್ದು ಬಂತು? ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ಅಂತ, ಕನ್ನಡದಲ್ಲಿ ಗಾದೆ ಮಾತು ತಾನೇ ಅದು. ಹಾಗೆ ಇಂಗ್ಲೀಷಲ್ಲಿ ಗಾದೆ ಮಾತಿಗೆ ಪ್ರವರ್ಬ್ ಅಂತಾರೆ, ಸರಿನಾ. ಸೊ ನೆಕ್ಸ್ಟ್ ಏನೇನು? ಪತಾಕೆ ಹಾರಿಸು. ನಮ್ಮ ಕೀರ್ತಿ ಪತಾಕೆನ ಹಾರಿಸೋದ್ರಲ್ಲಿ ಕಿದಾಕೋದ್ರಲ್ಲಿ ಮಜಾ ಜಾಸ್ತಿ ಅಂತ ಡೈಲಾಗ್ ಇದೆಯಲ್ವಾ ಯಾವುದೋ ಒಂದು ಫಿಲ್ಮಲ್ಲಿ. ಸೊ ಪತಾಕೆ ಹಾರಿಸು ಅಂದರೆ ಏನು ಅಂದರೆ ಜಯ ಸಾಧಿಸಲು ವಿಫಲ, ಕ್ರಾಂತಿಯನ್ನು ಮಾಡು. ಸೊ ಜಯ ಸಾಧಿಸಲು ವಿಫಲ ಅಲ್ಲ, ಸಫಲ ಆಗಬೇಕು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಾಂತಿ ಮಂತ್ರ ಪಠಿಸು ಅಂತ ಕೊಟ್ಟಿದ್ದಾರೆ. ದಿಗ್ವಿಜಯ ಸಾಧಿಸು ಇಲ್ಲ, ದಿಗ್ವಿಜಯ ಸಾಧಿಸೋದು, ಸರಿನಾ. ಸೊ ದಿಗ್ವಿಜಯ ಸಾಧಿಸೋ ಕೀರ್ತಿ ಪತಾಕನೇ ಹಾರಿಸಿ ಬರೋದು. ಇಮ್ಮಡಿ ಪುಲಿಕೇಶಿ ಹೋಗಿ ನರ್ಮದಾ ನದಿ ತೀರದಲ್ಲಿ ಹಾರಿಸಿ ಬಂದ್ರಲ್ವಾ, ಸೊ ಅದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಸಮನಾರ್ಥಕ ಪದವಲ್ಲ ಅಂತ ಕೊಟ್ಟಿದ್ದಾನೆ. ಸಮನಾರ್ಥಕ ಪದ ಯಾವುದಲ್ಲ? ಅರಸ, ದೊರೆ, ನೃಪ. ಓಕೆ, ಇವು 3 ಇದರಲ್ಲಿ ಸಮನಾರ್ಥಕ ಪದ ಇದ್ದಾವೆ. ಕೈ, ಕರ, ಹಸ್ತ. ಕೈ ಅಂದರೂ ಅದೇ, ಕರ ಅಂದರೂ ಅದೇ, ಹಸ್ತ ಅಂದರೂ ಅದೇ. ಅಣ್ಣ, ಸಹೋದರ, ಭ್ರಾತ. ಓಕೆ, ಭ್ರಾತ ಯುಧಿಷ್ಠಿರ, ಮಹಾಭಾರತದಲ್ಲಿ ಜಾಸ್ತಿ ಕೇಳಿರ್ತಾರೆ ಇದನ್ನು ನೀವು. ಸೊ ಇದು ಕೂಡ ಇದ್ರೇನೋ ಸಮನಾರ್ಥಕ ಪದ. ಗಾಳಿ, ಅನಲ, ಅಗ್ನಿ. ಆವಾಗಲೇ ಬಂದಿತ್ತು ನೋಡಿ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಆವಾಗಲೇ ಒಂದು ಕ್ವಶನ್ ಮೇಲ್ಗಡೆ ಕ್ವಶನ್ ಓದಿದ್ರೆ ನಿಮ್ಗೆ ಕೆಳಗಡೆ ಆನ್ಸರ್ ಸಿಗ್ತಿತ್ತು. ಇಲ್ಲಾಂದ್ರೆ ಅಲ್ಲಿ ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದರೆ ಇಲ್ಲಿ ನೀವು ನೋಡ್ಕೊಂಡು ಹೋಗಿದ್ರೆ ಅಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಿತ್ತು. ಕ್ವಶನ್ ಪೇಪರ್ ಹೇಗೆ ತೆಗೆದಿದೆ ನೋಡಿ ಅಲ್ವಾ. ಅನಲ ಅಂದರೆ ಅಗ್ನಿ, ಸರಿನಾ. ಗಾಳಿ ಇದಕ್ಕೆ ಸಮನಾರ್ಥಕ ಪದ ಆಗೋದಿಲ್ಲ, ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹಾಫ್ ಗರ್ಲ್ ಫ್ರೆಂಡ್ ಬುಕ್ ರಿಟರ್ನ್ ಬೈ ಫೇಮಸ್ ಇಂಡಿಯನ್ ಆಥರ್ ಅಂತ ಕೊಟ್ಟಿದ್ದಾರೆ. ಹಾಫ್ ಗರ್ಲ್ ಫ್ರೆಂಡ್ ಅಂತ ಒಂದು ಬುಕ್ ಇದೆ, ಓದಿರ್ತೀರಾ ಒಬ್ಬೊಬ್ಬರು ಓದಿರಲ್ಲ. ಬಟ್ ಅದು ಯಾರ್ದಿದೆ ಅಂತ ಮಂಜು ಕಪೂರ್, ಚೇತನ್ ಭಗತ್, ಸ್ವರಾಜ್ ಪೌಲ್ ಮತ್ತು ಅಮಿತಾವ್ ಘೋಷ್ ಅಂತ ಕೊಟ್ಟರೆ ಚೇತನ್ ಭಗತ್ ಅಂತ ಬರ್ತಾರೆ, ಓಕೆನಾ. ಚೇತನ್ ಭಗತ್ ಇದ್ದಾರಲ್ಲ, ಈ ಚೇತನ್ ಭಗತ್ ಹಾಫ್ ಗರ್ಲ್ ಫ್ರೆಂಡ್ ಬುಕ್ ಇದು ಹೆವಿ ಫೇಮಸ್ ಬುಕ್. ಇದು ಜಾಸ್ತಿ ಸೋಲ್ಡ್ ಔಟ್ ಆಗಿದೆ ಅನಿಸುತ್ತೆ, ಮೇ ಬಿ ಅವ್ರು ಬರೆದಿರೋ ಬುಕ್ಕಲ್ಲಿ ಹಾಫ್ ಗರ್ಲ್ ಫ್ರೆಂಡ್ ಬುಕ್, ಸರಿನಾ.
ಸಲ್ಮಾನ್ ರಶ್ದಿದು ಅಂತ ಅವ್ರು ಬರ್ತಾರೆ, ಅವ್ರದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಬುಕ್ ಬರ್ತದೆ, ಅದು ಹೆವಿ ಫೇಮಸ್ ಬುಕ್, ಸರಿನಾ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಫ್ ಗರ್ಲ್ ಫ್ರೆಂಡ್ ಯಾರು ಅಂದರೆ ಚೇತನ್ ಭಗತ್ ಹಾಫ್ ಗರ್ಲ್ ಫ್ರೆಂಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಕರೆಕ್ಟ್ ಆರ್ಡರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆರ್ಡರ್ ಯಾವುದಿದೆ? ಅ ಬ್ಯೂಟಿ ಅಸೆಟ್ ಈಸ್ ಮಚ್, ದ ಸ್ಕಿನ್ ಈಸ್ ಮಚ್, ಮೋರ್ ದೆನ್ ಮಚ್. ಓಕೆ, ದ ಸ್ಕಿನ್ ಅಂತ ಫಸ್ಟ್ ಬರಬೇಕು. ದ ಸ್ಕಿನ್ ಈಸ್ ಮಚ್ ಅ ಬ್ಯೂಟಿ ಅಸೆಟ್ ಮೋರ್ ದೆನ್. ದ ಸ್ಕಿನ್ ಈಸ್ ಮಚ್ ಮೋರ್ ದ್ಯಾನ್ ಅ ಬ್ಯೂಟಿ ಅಸೆಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದಾಗುತ್ತೆ ಇದರಲ್ಲಿ? ಫಸ್ಟ್ ಬಿ ಬರಬೇಕು. ಸೊ ಬಿ ಇದೆ. ಓಕೆ, ಬಿ ಇದೆ. ಬಿ ಆದ ನಂತರ ಡಿ ಬರಬೇಕು. ಓಕೆ, ಬಿ ಆದ ನಂತರ ಡಿ, ಬಿ ಡಿ ಸಿ ಎ. ಅದಂತರ ದ ಸ್ಕಿನ್ ಈಸ್ ಮಚ್ ಮೋರ್ ದ್ಯಾನ್ ಬ್ಯೂಟಿ ಅಸೆಟ್. ಚರ್ಮ ಇದೆಯಲ್ಲ, ಚರ್ಮ ಎದಕ್ಕೆ ಬ್ಯೂಟಿ ಏನು ಸೌಂದರ್ಯ ಇದಲ್ಲ, ಅದಕ್ಕಿಂತ ಹೆಚ್ಚಿಂದಿದ್ರೇನೋ ಒಂದು ಅಸೆಟ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳಬೇಕು? ವಸ್ತು ಅಂತ ಹೇಳೋಕ್ಕಾಗೋದಿಲ್ಲ ಅದು. ಬಟ್ ಅಸೆಟ್ ಅಂತಂದರೆ ಅದು ಕನ್ನಡದಲ್ಲಿ ಮೀನಿಂಗ್ ಆ್ಯಕ್ಚುಲಿ ಏನೋ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ, ಬಟ್ ಅದೇ ರೀತಿ ವಸ್ತು ರೀತಿಯೇ ಬರ್ತದೆ. ಓಕೆನಾ. ಅಸೆಟ್ಸ್ ಅಂತಂದರೆ ನೀನು ಅಸೆಟ್ ಏನೇನಿದ್ದಾವೆ ಜೇಬಲ್ಲಿ ಇವಾಗ ಅಸೆಟ್ ಅಂದರೆ ನನ್ನ ಮೊಬೈಲ್ ಇದೆ, ಅದೊಂದು ಇಟ್ ಈಸ್ ಲೈಕ್ ಎ ಅಸೆಟ್. ಓಕೆನಾ. ಸೊ ಈ ರೀತಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಅರೇಂಜ್ ಆರ್ಡ್ರಲ್ಲಿ ಮಾಡಿದ್ರೆ. ಕ್ವಶನ್ ಇದು ಈಸಿ ಇದೆ ಇದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಟೆಂಪ್ರೇಚರ್ ಇನ್ ಶ್ರೀನಗರ್ ಈಸ್ ಡ್ಯಾಶ್ -ಡಿಗ್ರೀಸ್ ಫಾರ್ ದ ಪಾಸ್ಟ್ 10 days ಅಂತ ಕೊಟ್ಟಿದ್ದಾನೆ. ಏನಿದೆ ಶ್ರೀನಗರದಲ್ಲಿ ಎಷ್ಟು ಡಿಗ್ರಿ ಇದೆ ಅಂದರೆ 15 ಡಿಗ್ರಿ ಇದೆ. ಅದಕ್ಕೇನು ಅಂಡರ್ ಅಂತ ಬರಬೇಕಾ, ಬಿಲೋ ಅಂತ ಬರಬೇಕಾ, ಬಿನಿತ್ ಅಂತ ಬರಬೇಕಾ, ಡೌನ್ ಅಂತ ಬರಬೇಕಾ ಅಂತ ಹೇಳಿದ್ರೆ ಬಿಲೋ -15 ಡಿಗ್ರಿ. ಓಕೆ, ಬಿಲೋ -15 ಡಿಗ್ರಿ. ಅದಾದ ನಂತರ ಹೆಚ್ಚಿಗಿತ್ತು ಅಂತ ಕೇಳಿದ್ರೆ ಅಬೋವ್ -15 ಡಿಗ್ರಿ. ಓಕೆ, ಇಲ್ಲಿ ಅಬೋವ್ ಅಂತ ಬಂದರೆ ಆನ್ಸರ್ ಆಗ್ತಿತ್ತಾ? ಹೌದು ಆಗ್ತಿತ್ತು, ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾನೆ ಮೇ ಬಿ, ಸರಿನಾ. ಅಬೋವ್ ಅಂತ ಕೂಡ ಆಗ್ತಿತ್ತು, ಬಿಲೋ ಅಂತ ಕೂಡ ಆಗ್ತಿತ್ತು. ಯಾಕಂದ್ರೆ ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ ಅಲ್ವಾ. ಅಲ್ಲಿ ಫುಲ್ ಏನಾದರೂ ಸೆಂಟೆನ್ಸ್ ಮೀನ್ಸ್ ಏನೋ ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ಅಲ್ಲಿ ಕಡಿಮೆ ಮಾಡ್ಬೇಕಾ ಹೆಚ್ಚಿಗೆ ಮಾಡ್ಬೇಕಂತ ತಿಳ್ಕೊಬೇಕಾಗಿತ್ತು. ಬಟ್ ಈ ರೀತಿ ಕೊಟ್ಟರೆ ಅಲ್ಲಿ ಅಬೋವ್ ಆಗ್ತಿತ್ತು, ಬಿಲೋನು ಆಗ್ತದೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿಲೋ ಬರ್ತದೆ. ಅಂಡರ್ ಅಂದರೆ ಕೆಳಗಡೆ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಸ್ಪ್ಯಾನ್ ಆಫ್ 10 years ಈಸ್ ಅಂತ ಕೊಟ್ಟಿದ್ದಾರೆ. 10 yearsಗೆ ಏನಂತೀವಿ ಇವಾಗ? 100 ವರ್ಷಕ್ಕೆ ಸೆಂಚುರಿ ಅಂತೀವಿ. ಸಾರಿ, ಎಲ್ಲಿದೆ? 100 ವರ್ಷ ಆಗಿದ್ರೆ ಅದಕ್ಕೆ ಸೆಂಚುರಿ ಅಂತ ಕರಿತೀವಿ. ಮೀನ್ಸ್ ಈಗ 100 ಹೊಡೆದಾಗ ಇದ್ರೆ ಸೆಂಚುರಿ ಅಂತೀವಿ, ಗೊತ್ತಾ? 100 ರನ್ ಹೊಡೆದಾಗ. ಸೊ ಅದು ಸೆಂಚುರಿ. ಅದಂದರೆ ಆ್ಯನ್ಯುವಲ್ ಅಂದರೆ 1 ವರ್ಷ, 1 year. ಓಕೆ, 1 year. ಡಿಕೇಡ್ ಅಂತ ಕೊಟ್ಟಿದ್ದಾನೆ. ಅದಂತರ ಸ್ಕೋರ್ ಅಂತ ಕೊಟ್ಟಿದ್ದಾನೆ. ಸ್ಕೋರ್ ಅಲ್ಲ ಇದು. ಓಕೆ, ಡಿಕೇಡ್ ಅಂದರೆ 10 ವರ್ಷ. ಇವರಿದ್ರೂ ಒಂದು ಡಿಕೇಡ್, ಒಂದು ದಶಮಾನದಿಂದ ಇದ್ದಾರೆ ಅವರು. ಒಂದು ಏನೋ ಶತಮಾನ ಅಂದರೆ 1 ವರ್ಷ, ಸಾರಿ 100 ವರ್ಷ ಅಲ್ವಾ? ಹಾಗೆ ದಶಮಾನ ಅಂದರೆ 10 ವರ್ಷ, ಡಿಕೇಡ್ ಅಂದರೂ ಕೂಡ 10 ವರ್ಷ. ಓಕೆ, ಡೆಕಾ ಅಂತ ಹೇಳಿ ಕರಿತೀವಿ, ಗೊತ್ತಾ? ಡೆಕಾ ಹೆಕ್ಟಾ. ಸೊ ಡೆಕಾ ಅಂದರೆ ಎಷ್ಟು? 10 ತಾನೆ. ಆಕ್ಟಾ ಅಂದರೆ 8 ತಾನೆ. ಪೆಂಟಾ ಅಂದರೆ ಎಷ್ಟು ಹೇಳಿ? 5 6 3 2? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಕೇಡ್ ಆಗುತ್ತೆ. 10 ವರ್ಷ ಅಂದರೆ ಡಿಕೇಡ್, 100 ವರ್ಷ ಅಂದರೆ ಸೆಂಚುರಿ ಅಂತ ಹಾಕಬೇಕು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಮ್ ಈಸ್ ಡ್ಯಾಶ್ ದೆನ್ ಲಕ್ಷ್ಮಣ. ಸೊ ಇದರಲ್ಲಿ ಯಾವುದು ಸೂಪರ್ಲೇಟಿವ್ ಡಿಗ್ರಿ ಮತ್ತು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳಿ ಬರ್ತವೆ, ಸರಿನಾ. ಕಂಪ್ಯಾರೇಟಿವ್ ಡಿಗ್ರಿದಲ್ಲಿ ದೆನ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ. THEN ದೆನ್ ಅಂತ ಯೂಸ್ ಮಾಡೋದಿಲ್ಲ. ದೆನ್ ಅಂದರೆ ಆಮೇಲೆ ಆಗುತ್ತೆ. ದ್ಯಾನ್ ಅಂತ ಯೂಸ್ ಮಾಡ್ತೀವಿ ಎಲ್ಲಿ? ಕಂಪ್ಯಾರೇಟಿವ್ ಡಿಗ್ರಿಲಿ. ಯಾರಾದರೂ ಇಬ್ಬರನ್ನ ಕಂಪೇರ್ ಮಾಡುವಾಗ, ನೀನಿದ್ರೇನೋ ಅವ್ನ ಥರನಿದೆಯೋ, ನೀನಿದ್ರೇನೋ ಸೇಮ್ ಇದ್ರೆ ಯಾರು ಐಶ್ವರ್ಯ ರೈ ಥರ ಇದೆಯಾ ಅಂತ ಹೇಳ್ತಾರೆ, ಗೊತ್ತಾ? ಸೊ ಇಬ್ಬರನ್ನ ಕಂಪೇರ್ ಮಾಡುವಾಗ ದ್ಯಾನ್ ಯೂಸ್ ಮಾಡ್ತೀವಿ, ಸರಿನಾ. ಆ ದ್ಯಾನ್ ಹಿಂದ್ಗಡೆ ಏನು ಯೂಸ್ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನಮಗೆ. ಸೊ ಅಲ್ಲಿ ಓಲ್ಡ್ ಯೂಸ್ ಮಾಡ್ತೀವಿ. ಓಲ್ಡ್ ಅಂತ ಯೂಸ್ ಮಾಡೋದಿಲ್ಲ, ಓಕೆನಾ. ಫಸ್ಟ್ ಟರ್ಮ್ ಯೂಸ್ ಮಾಡೋದಿಲ್ಲ, V1 ಯೂಸ್ ಮಾಡೋದಿಲ್ಲ, ಓಕೆನಾ. ಅದಾಂದ್ರೆ ಫಸ್ಟ್ V1 ಅಂತ ಅಂತೀವಿ ನೋಡಿ, ಓಲ್ಡ್ ಅಂತ ಯೂಸ್ ಮಾಡೋದಿಲ್ಲ, ಓಕೆನಾ. ಸಿಂಪಲ್ ಟರ್ಮ್ ಆಗಿ ಯೂಸ್ ಮಾಡ್ಬಿಡ್ತಿಲ್ಲ. ಓಲ್ಡ್ ಎಷ್ಟು ಬರುತ್ತೆ ಗೊತ್ತಾ? ರಾಮ್ ಈಸ್ ದಿ. ಈ ಓಲ್ಡೆಸ್ಟ್ ಅಂತ ಬಂದರೆ, ಓಲ್ಡೆಸ್ಟ್ ಅಂತ ಇಲ್ಲಿ ಏನಾದರೂ ಬಂದರೆ, ಓಲ್ಡೆಸ್ಟ್ ಅಂತ ಬಂದರೆ ಇದ್ರ ಹಿಂದ್ಗಡೆ ಇದರ ಪೂರ್ವ ಪದ ಏನು ಬರ್ತದೆ ಗೊತ್ತಾ? ಕನ್ನಡದಲ್ಲಿ ಅಂತೀವಿ ನಾವು ಪೂರ್ವ ಪದ, ಉತ್ತರ ಪದ ಅಂತೇಳಿ. ಆ ಪೂರ್ವ ಪದ ದ ಅಂತ ಬರಬೇಕು. ಕಂಪಲ್ಸರಿ ಬರಲೇಬೇಕು ದ ಅಂತ. ಓಕೆ, ಅಲ್ಲಿ ಓಲ್ಡೆಸ್ಟು, ಗ್ರೇಟೆಸ್ಟು, ಲಾಂಗೆಸ್ಟು, ಟಾಲೆಸ್ಟು, ಹೈಯೆಸ್ಟು, ಓಕೆ, ವಾಟೆಸ್ಟ್, ಆ EST ವಾಟ್ ST ಅಂತ ಏನಾದರೂ ಆ ವರ್ಡಲ್ಲಿ ಎಂಡ್ ಆಗ್ತಿತ್ತಾ ಅದ್ರ ಹಿಂದ್ಗಡೆ ದ ಅಂತ ಬರಬೇಕು, ಸರಿನಾ. ದ್ಯಾನ್ ಅಂತ ಇತ್ತಾ ಅದ್ರ ಮುಂದ್ಗಡೆ ಏನಾದರೂ ದ್ಯಾನ್ ಇದೆಯಾ? ದ್ಯಾನ್ ಹಿಂದ್ಗಡೆ ER ಅಂತ ಬರಬೇಕು. ER ಮುಂದ್ಗಡೆ ದ್ಯಾನ್ ಅಂತ ಬರಬೇಕು, ಓಕೆನಾ. ER ಮುಂದ್ಗಡೆ ದ್ಯಾನ್ ಅಂತ ಬರಬೇಕು. ಬಟ್ ಓಲ್ಡೆಸ್ಟ್ ಇದೆಯಲ್ಲ, ಓಲ್ಡೆಸ್ಟ್ ಅಂತ ವರ್ಡೇ ಬೇಡ, ಅದು EST, ಓಕೆನಾ. EST ಹಿಂದ್ಗಡೆ ದ ಅಂತ ಬರಬೇಕು. ಓಕೆ, ಇದು ನೆನಪಿರಲಿ ನಿಮಗೆ. ಆ ವರ್ಡಲ್ಲಿ ಯಾವುದಾದ್ರೂ EST ಅಂತ ಮುಂದೆ ಶಬ್ದ ಬಂದಿದ್ರೆ ಅದ್ರ ಹಿಂದೆ ದ ಅಂತ ಹಾಕಬೇಕು. ಇಲ್ಲ ಅಂದರೆ ಅದು ರಾಂಗ್ ಆಗಿರುತ್ತೆ ಸೆಂಟೆನ್ಸ್, ಸರಿನಾ. ಏನಾದರೂ ಸೆಂಟೆನ್ಸ್ ಎರರ್ ಕಂಡು ಹಿಡಿಯೋದು ಇರ್ತದೆ ಗೊತ್ತಾ? ಅದರಲ್ಲಿ ಈ ರೀತಿಯೇ ಕೊಟ್ಟಿರ್ತಾನೆ ಜಾಸ್ತಿ. ಇದು ಸೂಪರ್ಲೇಟಿವ್ ಡಿಗ್ರಿ, ಇದು
ದ ಹಾಕೋದಿದ್ದು, ಓಕೆನಾ. ಓಲ್ಡೆಸ್ಟ್, ಲಾಂಗೆಸ್ಟ್, ಟಾಲೆಸ್ಟ್, ಹೈಯೆಸ್ಟ್ ಹೇಳಿದೆ ಅಲ್ವ ಇವಾಗಲೇ, ಅವೆಲ್ಲ ಎಸ್ ಟಿ. ಸೊ ಇದು ದ್ಯಾನ್ ಅಂತ ಇಬ್ಬರದಿದ್ರೇನೋ ನೀ ಅವನಕ್ಕಿಂತ ಭಾರಿ ಅದಿ ಇವಕ್ಕಿಂತ ಭಾರಿ ಅದಿ ಅಂತ ಹೇಳ್ತೀವಿ ಗೊತ್ತಾ. ಸೊ ಅದನ್ನು ಹೇಳುವಾಗ ಇಯರ್ ಅಂತ ಯೂಸ್ ಮಾಡಬೇಕು, ಓಕೆನಾ. ಓಲ್ಡರ್, ಬಿಗ್ಗರ್ ದ್ಯಾನ್ ಹರ್, ಓಕೆ. ಅದಾನಂತರ ಬಿಗ್ಗರ್ ದ್ಯಾನ್ ತಾಜ್ ಮಹಲ್, ಗೋಲ್ ಗುಂಬಜ್ ಇಸ್ ಬಿಗ್ಗರ್ ದ್ಯಾನ್ ಯಾವುದು ಜೋಡ್ ಗುಮ್ಮಟ್, ಈ ರೀತಿ ಹೇಳ್ಬೋದು. ಇಲ್ಲಾಂದರೆ ಶಿ ಹ್ಯಾಸ್ ಅ ವಾಟ್ ಗುಡ್ ಲುಕ್ ದ್ಯಾನ್ ಹರ್, ಓಕೆ. ಈ ರೀತಿ ಯೂಸ್ ಮಾಡ್ಕೋಬೇಕು, ಸರಿನಾ. ಸೊ 100 ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಸೊ ಇದು ಪ್ರಶ್ನೆ ಪತ್ರಿಕೆ ಒಂದು ಕಂಪ್ಲೀಟ್ ಆಗಿರ್ತದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇಫ್ ಇವನ್ ಇಲ್ಲಿವರೆಗೂ ನೋಡಿದ ನಂತರ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಕೇಳಿದ್ರೆ ಸೊ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ತರ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಪಂಚಾಯತ್ ರಾಜ್ ಬಗ್ಗೆ ಇರ್ತದೆ, ಸರಿನಾ. ಪಂಚಾಯತ್ ರಾಜ್ ಬಗ್ಗೆ 2017ರಲ್ಲಿ ಪೇಪರ್ 2 ಏನು ನಡೀತಲ್ವ, ಅಂದರೆ ಅವಾಗ 100 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಿದ್ದ, ಅಂದರೆ 100 ಮಾರ್ಕ್ಸಿಗೆ ಕೇಳ್ತಿದ್ದ. ಇವಾಗಿದ್ರೇನೋ ಮ್ಯಾಕ್ಸಿಮಮ್ ಒಂದು 6-7 ಕ್ವಶನ್ ಕೇಳಿದ್ದಾನೆ ಮೊನ್ನೆ PDOHKದವ್ರಿಗೆ. ಸೊ ನೀವು 100 ಕ್ವಶನ್ ನೋಡಿಕೊಂಡ್ರೆ ಆ 100 ಕ್ವಶನಲ್ಲಿ ನಿಮಗೆ 5-6 ಕ್ವಶನ್ ಇದ್ರೇನೋ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸರಿನಾ. ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಲ್ವ ಅವ್ರು ಕಮೆಂಟ್ ಹಾಕಿ ಬೇಕು ಅಂತ, ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸರಿನಾ. ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.